ನಮ್ಮ ಮಿಸಸ್ ಎಕ್ಸ್ಪೈರ್ ಆದರೂ ನನಗೆ ಡಿಪ್ರೆಷನ್ ಹೊರಟೋದೆ. ಡಿಪ್ರೆಷನಿಂದ ಶುಗರು BP ಶುರುವಾಯಿತು. ಕ್ರಮೇಣ ಲೋವರ್ ಬ್ಯಾಕ್ ಶುರುವಾಯಿತು, ಮಂಡಿ ನೋವು ಶುರುವಾಯಿತು, ಆ್ಯಂಕಲ್ಲು 2 ಸರಿ ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆಗೋಯಿತು. ನನ್ನ ಕಲಾ ಮಾಧ್ಯಮ ನೋಡಿದೆ, ಬಂದೆ ಮೇಡಮ್. ಅದು ದಟ್ ಈಸ್ ದ ಫಸ್ಟ್ ಡೇ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ವಿತಿನ್ 20-25 ಡೇಸಲ್ಲಿ ನಂದು BP ಶುಗರು, ಲೋವರ್ ಬ್ಯಾಕು, ಓವರ್ ವೆಯ್ಟು ಎಲ್ಲ ಕಡಿಮೆ ಆಗ್ತಾ ಬಂತು. ಎಲ್ಲ ನಾರ್ಮಲ್ ಬರ್ತಾ ಇತ್ತು. ನಾರ್ಮಲ್ ಬಂದು ಲಾಸ್ಟ್ 2 ಇಯರ್ಸಲ್ಲಿ ನಾನು 7 ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ, 7 ಮಾತ್ರೆ ತೊಗೋತಾ ಇದ್ದೆ ದಿನಕ್ಕೆ. ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ. ಕಂಪ್ಲೀಟ್ ಸ್ಟಾಪ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಅದನ್ನು. ಸುಮಾರು 80% ತೊಂದರೆಗಳು ನಿಮಗೆ ನೀರಿಂದನೇ ವಾಸಿ ಆಗೋದು. ಇನ್ನು ನೆಕ್ಸ್ಟ್ ಬಂದು ಥೆರಪಿ ಇರುತ್ತೆ, ಸ್ವಲ್ಪ ಆ ಥೆರಪಿಗಳು ಕೊಡ್ತಾರೆ, ಕಂಪ್ಲೀಟ್ ವಾಸಿ ಆಗುತ್ತೆ. ಫ್ರೀ 100% ಫ್ರೀ. ಜನಗಳಿಗೆ ಬಂದುಬಿಟ್ಟಿದೆ, ಭಾವನೆ ಬಂದಿದೆ, ದುಡ್ಡು ಕೊಟ್ಟರೆ ವಾಸಿ ಆಗತ್ತೆ. ದುಡ್ಡು ಕೊಟ್ಟರೆ ವಾಸಿ ಆಗಲ್ಲ, ಇನ್ನು ಫ್ರೀ ಕೊಟ್ಟರೆ ವಾಸಿ ಆಗತ್ತಾ ಅಂತ ನಾವು ಅದಕ್ಕೆ ಹೇಳ್ತೀವಿ, ಬಂದು ನೋಡಿ ಫಸ್ಟು. ನನಗೆ 72 ವರ್ಷ, ಸುಮಾರು 3 ವರ್ಷದಿಂದ ನಾನು ಇಲ್ಲಿ ಸೀತಾ ಸರ್ಕಲ್ ಸೆರಾಕೇರಿಗೆ ಬರ್ತಾ ಇದ್ದೀನಿ. ನನಗೆ ಬಂದಾಗ ಸ್ವಲ್ಪ ಪಾದ ಉರಿ ಮತ್ತು ಕೊಲೆಸ್ಟ್ರಾಲ್ ಅವೆಲ್ಲ ಇತ್ತು ಅಂತೇಳಿ ಬಂದೆ. ಅದು ನಿಮ್ಮ ಕಲಾ ಮಾಧ್ಯಮದಿಂದ ನನ್ನ ಮಗಳು ನೋಡಿ ಇಲ್ಲಿಗೆ ಕಳಿಸಿದ್ಲು. ಅದರಿಂದ ನನಗೆ ವಾಸಿ ಆಯಿತು. ಸಂತೋಷವಾಗಿದ್ದೀನಿ, ಜೋಕ್ಸ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಕುಣಿತೀನಿ. ಆ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಆಗ್ತಿದ್ವೋ ಅದೇ ರೀತಿ ಇವಾಗಲೂ ಕೂಡ ಆಕ್ಟಿವ್ ಆಗಿದ್ದೀನಿ. ಆ ಚಿಕ್ಕ ವಯಸ್ಸಲ್ಲಿ 72 ವರ್ಷ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, 27 ವರ್ಷ ಅಂತ ಹೇಳ್ತೀನಿ ನಾನು. ನಮಗೆ 35 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು, ಅಲ್ಸರ್ ಆಪ್ಷನ್ ಆಗಿತ್ತು, ಆಮೇಲೆ ಶುಗರ್ ಇತ್ತು, ಮೋಷನ್ ಹೋಗಕ್ಕೆ ಆಯ್ತಿರ್ಲಿಲ್ಲ. ಈಗೆಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಇವತ್ತು ಗ್ಯಾಸ್ಟ್ರಿಕ್ನ ಒಂದು ಚಾಲೆಂಜಿಂಗ್ ಅನ್ಬೇಕಾದ್ರೆ ಎಲ್ಲರಿಗೂ ಕೂಡ ಗ್ಯಾಸ್ಟ್ರಿಕ್ ಇದೆ ಅಲ್ವಾ? ಆ ಗ್ಯಾಸ್ಟ್ರಿಕ್ನ ಬಂದು ಕಂಪ್ಲೀಟ್ ಆಗಿ ವಿತಿನ್ 10 ಡೇಸ್ ನಾವು ಚಾಲೆಂಜಿಂಗ್ ಆಗಿ ಸರಿ ಮಾಡ್ತೀವಿ. ಈ ಒಂದು ನೀರು ಬಂದು ನಾವು ಕುಡಿಯುವಾಗ ನಮಗೆ ಯೋಗ್ಯವಾಗಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಹಾರ್ಡ್ನೆಸ್ ಕೂಡ ಕಮ್ಮಿ ಇರೋದ್ರಿಂದ ನಮ್ಮ ಬೋನ್ಸ್ ನ ಬಂದು ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಸೆರಾಕೇರ್ಗೆ ಆತ್ಮೀಯವಾದ ಸ್ವಾಗತ. ನನಗಿರೋಂಥದ್ದು ಬೆಂಗಳೂರಿನ ಬನಶಂಕರಿ ಸ್ನೇಹಿತರೆ. ಇದು ಸೀತಾ ಸರ್ಕಲ್ ಅಂತ ಏನು ಒಂದು ಬಹಳ ಪ್ರಸಿದ್ಧವಾದಂಥ ಸರ್ಕಲ್ ಇದೆ, ಅಲ್ಲಿದ್ದೀನಿ. ಸೆರಾಕೇರ್ ಜನರ ಆರೋಗ್ಯ ಸುಧಾರಿಸೋ ಕಡೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ಯಾವುದೇ ಔಷಧಿ, ಮಾತ್ರೆ, ಇಂಜೆಕ್ಷನ್ನು, ಟಾನಿಕ್ ಇಲ್ಲ. ಆದರೂ ಜೀವನ ಕ್ರಮವನ್ನು ಸುಧಾರಿಸ್ಕೊಳ್ಳೋದು ಹೇಗೆ, ಕ್ವಾಲಿಟಿ ಲೈಫ್ ಬದುಕೋದು ಹೇಗೆ, ಇದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತಾರೆ, ಕಲಿಸ್ಕೊಡ್ತಾರೆ. ತುಂಬ ಒಂದು ವಿಶೇಷವಾದ ಕಾರ್ಯಕ್ರಮ. ಈಗ ಒಂದು 3 ವರ್ಷದಿಂದ ಕೂಡ ನಾವು ಸೆರಾಕೇರ್ ಮೂಡಲ್ಪಾಳ್ಯ ಬ್ರಾಂಚ್ನ ವಿಡಿಯೋ ಮಾಡಿದ್ವಿ. ಇದು ಬೆಂಗಳೂರಿನ ಸೀತಾ ಸರ್ಕಲ್. ಅನೇಕ ನಮ್ಮ ಗೆಳೆಯರು, ಹಿರಿಯರೆಲ್ಲರೂ ಇದೆ, ಅವ್ರನ್ನೂ ಮಾತಾಡ್ಸೋಣ. ಇಲ್ಲಿ ಪುಷ್ಪ ಮೇಡಮ್ ಅಂತಿದ್ದಾರೆ, ಇಲ್ಲಿನ ಮುಖ್ಯಸ್ಥರು ಅಂತ ಕರಿಬೋದು. ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ. ನನ್ನ ಹೆಸರು ವಾದಿರಾಜ್ ಅಂತ. ನಾನು ಇಸ್ರೋಲಿ ಸ್ಪೇಸ್ ಕ್ರಾಫ್ಟ್ ಇಂಟಿಗ್ರೇಷನಲ್ಲಿ ವರ್ಕ್ ಮಾಡಿ 17 ಸ್ಯಾಟಲೈಟ್ಸ್ ಲಾಂಚ್ ಮಾಡಿದ್ದೀನಿ. ಲಾಸ್ಟ್ 13 ಇಯರ್ಸ್ ರಿಟೈರ್ ಆಗಿ 13 ಇಯರ್ಸ್ ಆಗಿದೆ. ನಿಮ್ಗೆ ಎಷ್ಟು ಏಜು? 73. ಈಗ ಇನ್ನು 3 ತಿಂಗಳಾದರೆ 73. ವಾವ್, ಏನಾಗಿದೆ ನಿಮಗೆ? ನನಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಮಿಸಸ್ ಎಕ್ಸ್ಪೈರ್ ಆದರು. ಸೊ ಬಿಕಾಸ್ ಆಫ್ ದಟ್ ಒನ್ ನನಗೆ ಡಿಪ್ರೆಷನ್ ಹೊರಟೋದೆ. ಡಿಪ್ರೆಷನಿಂದ ಶುಗರು BP ಶುರುವಾಯಿತು. ಅಯ್ಯೋ. ಕ್ರಮೇಣ ಲೋವರ್ ಬ್ಯಾಕ್ ಶುರುವಾಯಿತು, ಮಂಡಿ ನೋವು ಶುರುವಾಯಿತು, ಆ್ಯಂಕಲ್ಲು 2 ಸರಿ ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆಗೋಯಿತು ಕಾಲು. ಆಮೇಲೆ ಇದನ್ನೆಲ್ಲ ಮಾಡ್ತಾ ಇದ್ದಾಗೆ ನೆಕ್ಸ್ಟ್ ನನಗೆ ಇನ್ನೊಂದು ಪ್ರಾಬ್ಲಮ್ ಆಯಿತು. ಅದು 10 ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಆಗೋ ಪ್ರಾಬ್ಲಮ್ ಅಂತೆ. ಆ ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಪೆಲ್ವಿಸ್ ಸೈಡಲ್ಲಿ ಬೋನ್ ಜನ್ರೇಷನ್ ಆ್ಯಂಡ್ ಡಿಜನ್ರೇಷನ್ ಅಂತ ಪ್ರಾಸೆಸ್ ಇರುತ್ತೆ. ಅಂದರೆ ಒಂದು ವಯಸ್ಸಾಗ್ತಾದಾಗೆ ಬೋನ್ ಇದು ಪುಡಿ ಆಗ್ತಾ ಬರುತ್ತೆ, ಪಕ್ಕ ಇನ್ನೊಂದು ಬೋನ್ ರೈಸ್ ಆಗತ್ತೆ ಮೇಲೆ. ಸೊ ಇದ್ರದ್ದು ಸಪೋರ್ಟ್ ಅದಕ್ಕೆ ಬರುತ್ತೆ ಅವಾಗ. ಸೊ ಇನ್ನು ಸ್ವಲ್ಪ ದಿವಸ ಆದಮೇಲೆ ಇದು ಪೌಡ್ರ್ ಆಗ್ತಾ ಬರುತ್ತೆ, ಇನ್ನೊಂದು ಬರುತ್ತೆ ಮೇಲೆ. ದಿಸ್ ಈಸ್ ನಾರ್ಮಲ್, ಮನುಷ್ಯರು ದೊಡ್ಡವರಾಗೋದು ಈ ಥರ ಅಂತ. ನನಗೆ ಅದ್ರ ಏನಾಗಿತ್ತು ಅಂದರೆ, ಇಲ್ಲಿ ಡಿಜನ್ರೇಷನ್ ಆಗ್ತಾಯಿತ್ತು, ರೀಜನ್ರೇಷನ್ ಬೇರೆ ಕಡೆ ಆಗ್ತಾಯಿತ್ತು. ಅದರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ಆಲ್ರೆಡಿ ಒಂದು ಜಾಗದಲ್ಲಿ ಒಂದು ಬೋನ್ ಇರಬೇಕಾ, ಅದು ಪಕ್ಕ ಇನ್ನೊಂದು ಇದು ಮಾಡಿದ್ರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು. ಸೊ ಇದು ಈ ಪ್ರಾಬ್ಲಮ್ ಇತ್ತು. ಇವೆಲ್ಲ ಪ್ರಾಬ್ಲಮಿಂದ ನನಗೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪರಮ್. ನಾನು ನಿಮ್ಮ ಕಲಾ ಮಾಧ್ಯಮದ ಅಭಿಮಾನಿ. ಲಾಸ್ಟ್ 3-4 ವರ್ಷದಿಂದ ನಾನು ಕಲಾ ಮಾಧ್ಯಮ ನೋಡ್ತೀನಿ. ನೀವೊಂದು 3 ವರ್ಷದ ಕೆಳಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಸೆರಾಕೇರ್ ಬಗ್ಗೆ. ಯಾವಾಗ ನಿಮ್ಮಲ್ಲಿ ಬಂತೋ ಅದೇ ನಾನು ಐ ಟುಕ್ ಆಸ್ ಎ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂತ. ಅಥೆಂಟಿಕ್ ಇನ್ಫಾರ್ಮೇಷನ್ ಅಂದ್ಕೊಂಡು ಸೀದಾ ಫೋನ್ ಮಾಡಿ ಹನುಮಂತ ನಗರಕ್ಕೆ ಬಂದೆ. ಹನುಮಂತ ನಗರಕ್ಕೆ ಬಂದು ಈ ಥರ ಎಲ್ಲಿಂದ ಬಂದ್ರಿ, ಯಾರ ಮುಖಾಂತರ ಬಂದ್ರಿ ಅಂತ ನನ್ನ ಕಲಾ ಮಾಧ್ಯಮ ನೋಡಿದೆ. ಅದರಲ್ಲಿ ಇದು ವಿಷಯ ಗೊತ್ತಾಯ್ತು ಇಲ್ಲಿ ಅಂತ ಬಂದೆ ಮೇಡಮ್. ಅದು ದಟ್ ಈಸ್ ದ ಫಸ್ಟ್ ಡೇ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಆವಾಗಿಂದ ವಿತಿನ್ 20-25 ಡೇಸಲ್ಲಿ ನಂದು BP ಶುಗರು, ಲೋವರ್ ಬ್ಯಾಕು, ಓವರ್ ವೆಯ್ಟು ಎಲ್ಲ ಕಡಿಮೆ ಆಗ್ತಾ ಬಂತು. ಆಮೇಲೆ ಲಾಸ್ಟ್ 2 ಇಯರ್ಸ್ 1.5 ಇಯರ್ ಬ್ಯಾಕ್ ಅದಾದಮೇಲೆ 6-7 ಮಂತ್ಸ್ ಆದಮೇಲೆ ನಾನು ರೆಗ್ಯುಲರ್ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೆ.
ಶುಗರ್ ಟೆಸ್ಟ್ ಮಾಡಿಸ್ತಾಯಿದ್ದೆ, ಎಲ್ಲ ನಾರ್ಮಲ್ ಬರ್ತಾಯಿತ್ತು. ನಾರ್ಮಲ್ ಬಂದು ಲಾಸ್ಟ್ 2 ಇಯರ್ಸಲ್ಲಿ ನಾನು 7 ಟ್ಯಾಬ್ಲೆಟ್ಸ್ ತೊಗೋತಾಯಿದ್ದೆ, 7 ಮಾತ್ರೆ ತೊಗೋತಾಯಿದ್ದೆ ದಿನಕ್ಕೆ. ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ. ಕಂಪ್ಲೀಟ್ ಸ್ಟಾಪ್ ಮಾಡಿ ಡಸ್ಟ್ಬಿನ್ಗೆ ಹಾಕಿಬಿಟ್ಟೆ ಅದನ್ನು. ಆವಾಗಿಂದ ನಾನು ಒಂದು ಮಾತ್ರೆ ತೊಗೊಳ್ತಾ ಇಲ್ಲ. ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಕಂಪ್ಲೀಟ್ ಈಸ್ ವೆರಿ ಬ್ಯೂಟಿಫುಲ್ ನೀರು. ಅದಕ್ಕೆ RO ಫಿಲ್ಟರ್ ವಾಟರ್ ಅನ್ನಲ್ಲ, ಅದಕ್ಕೆ ಮೆಡಿಕಲ್ ಡಿವೈಸ್ ಅಂತಾರೆ. ಮೇಡಮ್ ಇದು ಕರೆಕ್ಟಾಗಿ ಮೆಡಿಕಲ್ ವೆಲ್ನೆಸ್ ವಾಟರ್ ಅಂತ. ಸುಮಾರು 80% ತೊಂದರೆಗಳು ನಿಮಗೆ ನೀರಿಂದನೇ ವಾಸಿ ಆಗೋಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಥೆರಪಿ ಇರುತ್ತೆ, ಸ್ವಲ್ಪ ಆ ಥೆರಪಿಗಳು ಕೊಡ್ತಾರೆ, ಕಂಪ್ಲೀಟ್ ವಾಸಿ ಆಗುತ್ತೆ. ಫ್ರೀ 100% ಫ್ರೀ, ದುಡ್ಡಿಲ್ಲ ಕಾಸಿಲ್ಲ ಏನೂ ಇಲ್ಲ. ಸುಮಾರು ಜನ ಅದಕ್ಕೆ ಕೇಳ್ತಾರೆ ದುಡ್ಡಿಲ್ಲ ಅದು ಹೇಗೆ ವಾಸಿ ಮಾಡ್ತಾರೆ ಅಂತ. ಜನಗಳಿಗೆ ಬಂದುಬಿಟ್ಟಿದೆ, ಭಾವನೆ ಬಂದಿದೆ, ದುಡ್ಡು ಕೊಟ್ಟರೆ ವಾಸಿ ಆಗತ್ತೆ. ದುಡ್ಡು ಕೊಟ್ಟರೆ ವಾಸಿ ಆಗಲ್ಲ, ಇನ್ನು ಫ್ರೀ ಕೊಟ್ಟರೆ ವಾಸಿ ಆಗತ್ತಾ ಅಂತ ನಾವು ಅದಕ್ಕೆ ಹೇಳ್ತೀವಿ. ಬಂದು ನೋಡಿ, ಫಸ್ಟು ನಿಮ್ಮನ್ನು ನೀವು ಪರೀಕ್ಷೆಗೆ ಒಳಪಡಿಸ್ಕೊಳ್ಳಿ. ಇಲ್ಲಿ ನಿಮ್ಗೆ ಒಳ್ಳೇದಾಯ್ತಾ ಕಂಟಿನ್ಯೂ ಮಾಡಿ, 4 ಜನಕ್ಕೆ ಹೇಳಿ ಬರಲಿ ಅಂತ ನಮ್ಮ ಭಾವನೆ. ನಾವೆಲ್ಲ ಮಾಡೋದು ಅದಕ್ಕೋಸ್ಕರನೇ. ಅದು ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮೋದಿ ಬಗ್ಗೆ ಏನು ಮಾತಾಡ್ತಾರೆ, ಅವ್ರಿಗೆ ಗೊತ್ತಾ ಮೋದಿ ಏನು ಅಂತ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಅದು ತಪ್ಪು, ಮಾಡಬಾರ್ದು. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇರಬೇಕು. ನಿಮ್ಗೆ ಗೊತ್ತು ಮಾಡ್ಕೋಬೇಕು ಅಂದರೆ ಬರಬೇಕು ಸೆಂಟ್ರಿಗೆ, ಮಾತಾಡಬೇಕು, ನೋಡಬೇಕು ಏನೇನಿದೆ ಏನು ಅಂತ. ನಿಮಗೆ ಸ್ವಲ್ಪ ಸೈನ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ತಿಳ್ಕೊಬೇಕು, ಏನು ಮಾಡ್ತಾರೆ. ನಿಮ್ಗೆ ಸರಿ ಅನಿಸಿದರೆ ಬನ್ನಿ, ಇಲ್ಲಾಂದರೆ ನಿಮ್ಮ ಇಷ್ಟ. ನಾನು ಬಂದು 1.5 ತಿಂಗಳು 2 ತಿಂಗಳಿಗೆ ನಾನು ಕಂಪ್ಲೀಟ್ ಸೆಟ್ ತೊಗೊಂಡ್ಬಿಟ್ಟೆ. ಇದನ್ನೆಲ್ಲ ಮನೇಲಿ ನಾನು ಇವತ್ತಿಗೂ ಬೆಳಗ್ಗೆ 4:45 ಎದ್ಬಿಟ್ಟು ಥೆರಪಿ ತೊಗೊಳ್ತೀನಿ ಮನೇಲಿ. 5 ಗಂಟೆಯಿಂದ 6:30ವರೆಗೂ ತೊಗೊಳ್ತೀನಿ ಥೆರಪಿ. ಲೆವೆಲ್ 4 ನೀರು ಕುಡಿದ್ಬಿಟ್ಟು 1.5 ಅವರ್ ಇದು ತೊಗೊಳ್ತೀನಿ. ಲೈಟ್ ವಾಕ್ ಹೋಗಿ ಬರ್ತೀನಿ. 8-9 ಗಂಟೆಗೆ ಸೆರಾಕೇರಿಗೆ. ಬಿಕಾಸ್ ಇಲ್ಲಿ ಮೆಂಟಲ್ ಹೆಲ್ತ್ ಸಿಗುತ್ತೆ ನಮಗೆ. ಮನೆಯಲ್ಲಿ ಬಾಡಿ ಹೆಲ್ತ್ ಸಿಕ್ಕರೆ ಇಲ್ಲಿ ಮೆಂಟಲ್ ಹೆಲ್ತ್ ಸಿಗುತ್ತೆ. ಆಲ್ ತುಂಬ ಕ್ಲೋಸಾಗಿ ಮಕ್ಕಳ ಥರ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಆಲ್ ಹಾರ್ಮೋನ್ಸ್ಗಳೆಲ್ಲ ಕ್ಲೀನಾಗಿ ರಿಲೀಸ್ ಆಗ್ತಾ ಇರುತ್ತೆ, ಸಂತೋಷ ಆಗುತ್ತೆ. ಇದು ನನ್ನ ಲೈಫ್ ಸ್ಟೈಲ್ ಈ ಥರ ಆಗಿದೆ. ಸೊ ಫಾರ್ ದ್ಯಾಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪರ್ಸ್ನಲಿ ಪರಂ ಕಲಾ ಮಾಧ್ಯಮ. ಥ್ಯಾಂಕ್ಸ್ ಲಾಟ್. ಒಳ್ಳೆದಾಗಲಿ ಸರ್, ಒಳ್ಳೆದಾಗಲಿ ಸರಾಕೇರ್ ಅವ್ರಿಗೆ. ಹೌದು ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಕೃಷ್ಣಮೂರ್ತಿ ಅಂತ. ನನಗೆ 72 ವರ್ಷ. ನಾನು AJS ಲೇಔಟಿಂದ ಬರ್ತಾಯಿದ್ದೀನಿ. ಈ ಸುಮಾರು 3 ವರ್ಷದಿಂದ ನಾನಿಲ್ಲಿ ಸೀತಾ ಸರ್ಕಲ್ ಸೆರಾಕೇರಿಗೆ ಬರ್ತಾಯಿದ್ದೀನಿ. ನನಗೆ ಬಂದಾಗ ಸ್ವಲ್ಪ ಪಾದ ಉರಿ ಮತ್ತು ಕೊಲೆಸ್ಟ್ರಾಲ್ ಅವೆಲ್ಲ ಇತ್ತು ಅಂತೇಳಿ ಬಂದೆ. ಅದು ನಿಮ್ಮ ಕಲಾ ಮಾಧ್ಯಮದಿಂದ ನನ್ನ ಮಗಳು ನೋಡಿ ಇಲ್ಲಿಗೆ ಕಳಿಸಿದ್ಲು. ಅದರಿಂದ ನನಗೆ ವಾಸಿ ಆಯಿತು. ಆಮೇಲೆ ಇನ್ನೊಂದು ಏನಂತಂದ್ರೆ, ನಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ. ನಮಗೆ ಸರಿಯಾದ ಟೈಮ್ಗೆ ನೀವು ಊಟ ಇರಲ್ಲ, ತಿಂಡಿ ಇರಲ್ಲ, ನಿದ್ದೆ ಇರಲ್ಲ, ಮತ್ತೇನು ನೀರು ಕುಡಿಯೋಕ್ಕಾಗಲ್ಲ ಸರಿಯಾಗಿ. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ನಾವು ಎಲ್ಲೆಲ್ಲೋ ಇರ್ತೀವಿ ಸರ್. ನಾವು ಎಕ್ಸಿಕ್ಯೂಟಿವು, ನಾವು ಕಾಡಿನಲ್ಲಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು, ಕಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾವ ಟೈಮು ಊಟ ಸಿಗೋಲ್ಲ. ಅಲ್ಲಿ ಏನು ಸಿಗುತ್ತೋ ಅದನ್ನೇ ತಿನ್ನಬೇಕು. ಏನು ಸಿಗುತ್ತೋ ಟೈಮ್ ಆಗೋಗುತ್ತೆ, ಹೇಳೋಕ್ಕಾಗಲ್ಲ, ಟೈಮ್ ಇಲ್ಲ ನಮ್ಗೆ. ಆದ್ದರಿಂದ ಗ್ಯಾಸ್ಟ್ರಿಕ್ ಅನ್ನೋದು ಭಾಳ ದಿವಸದಿಂದ ಆಯ್ತು ನನಗೆ, ಭಾಳ ವರ್ಷದಿಂದಾನೇ ಇತ್ತು. ಸುಮಾರು ಒಂದು 20-25 ವರ್ಷದಿಂದ ಆಯಿತು. ನಾನು ಇಲ್ಲಿ ಬಂದಮೇಲೆ ಈ ಆಲ್ಕಲೈನ್ ವಾಟರ್ ಡಿವೈಸ್ ಅದು ನೀರು ಕುಡಿದ ಮೇಲೆ ನನಗೆ ಅದನ್ನೆಲ್ಲ ಕಂಪ್ಲೀಟ್ ವಾಸಿ ಆಯಿತು. ಈಗ ನನಗೇನು ತೊಂದರೆ ಇಲ್ಲ. ಬಟ್ ಆದರೆ ನಮ್ಮ ಅಕ್ಕನಿಗೆ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ಇದ್ದಾಗ ಏನಾಯಿತು, ಅವಳಿಗೆ ನೀರು ಕೂಡ ಒಳಗಡೆ ಹೋಗಿ ಕಷ್ಟ ಆಗ್ತಿತ್ತು. ಟೆಸ್ಟ್ ಮಾಡಿ ನೋಡಿದಾಗ ಅದು ನಮ್ಮ ಮೊದಲು ಕ್ಯಾನ್ಸರ್ ಅಂತ ಗೊತ್ತಾಯಿಲ್ಲ. ಅವಳು ಫಸ್ಟ್ ಏನಾಯಿತು, ಗ್ಯಾಸ್ಟ್ರಿಕ್ ಶುರುವಾಯಿತು ಅವಳಿಗೆ. ಗ್ಯಾಸ್ಟ್ರಿಕ್ನಿಂದ ಏನಾಯಿತು, ಒಳಗಡೆ ಎಲ್ಲ ಹುಣ್ಣಾಗಿ ಶುರುವಾಯಿತು. ವರ್ಷಕ್ಕೊಂದು ಸಾರಿ ಅಡ್ಮಿಟ್ ಆಗೋಳು, 2 ದಿವಸ ಸರಿ ಹೋಗೋದು. ತಿರ್ಗಾ ಮತ್ತೆ ನೀರು ಕುಡಿದು ಮಾಡಿ ಅದು ನಮ್ಮ ಒಂದು 2 ದಿವಸ ಅಡ್ಮಿಟ್ ಆಗಿ ಇದು ಪೈಪ್ ಹಾಕಿ ಎಂಡೋಸ್ಕೋಪಿ ಮಾಡೋರು. ಸುಮಾರು 6-7 ಸರಿ ಮಾಡಿದ್ವು ಸರ್. 6-7 ಸರಿ ಮಾಡಿದಾಗಲೂ ಕೂಡ 2 ವರ್ಷ ಹೀಗೆ ಜಂಪ್ ಆಗ್ತಾ ಈಗ ಸ್ವಲ್ಪ ಸುಧಾರಿಸ್ಕೊಂಡು ಬರೋದಾರು. ಆಮೇಲೆ ನಂತರ ಕ್ಯಾನ್ಸರ್ ಅಂತ ಗೊತ್ತಾಯಿತು ಬಯೋಪ್ಸಿ ಮಾಡಿದ್ಮೇಲೆ. ಆ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ನೀರು ಕೂಡ ಒಳಗಡೆ ಹೋಗಿ ಸಾಧ್ಯ ಇರಲಿಲ್ಲ. ಆವಾಗ ನಾನೇನು ಮಾಡಿದೆ, ಮೇಡಮ್ನ ಹೋಗಿ ಕೇಳಿದ್ ಬಂದೆ. ಸರಕೇರಿಗೆ ಬಂದು ಮೇಡಮ್ನ ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಆಗಿ ಹೋಗಿದೆ, ಏನು ಮಾಡೋದು ಅಂತೇಳಿ. ಆ ಮೇಡಮ್ಮು ಒಂದು ಸಜೆಷನ್ ಕೊಟ್ಟರು. ಏನಂತಂದರೆ, ಲೆವೆಲ್ 4 ವಾಟರ್ ಡಿವೈಸ್ನಲ್ಲಿ ಏನು ಬರುತ್ತೆ ನೀರು, ವಾಟರ್ ಡಿವೈಸ್ನಲ್ಲಿ 4 ಲೆವೆಲ್ ಕೊಡಿ ನೀರನ್ನ. ಅದು ಕುಡಿತಾ ಆಟೋಮೆಟಿಕ್ಕಾಗಿ ಅವ್ರಿಗೆ ಸ್ವಲ್ಪ ಈ ಶರೀರದಲ್ಲಿ ಒಳಗಡೆ ಏನು ಹುಣ್ಣಾಗಿದೆ ಅದೆಲ್ಲ ಕ್ಲಿಯರ್ ಆಗೋದು ಅಂತೇಳಿ ಹೇಳಿದ್ರು. ಅದೇ ಥರ ನಾವು ಲೆವೆಲ್ 4 ನೀರನ್ನ ಬೆಳಗ್ಗೆ ಸಾಯಂಕಾಲ ತನಕ ರಾತ್ರಿ ತನಕ ಎಲ್ಲ ಕೊಟ್ವಿ. ಸುಮಾರು ಒಂದು ವಾರ ಕೊಟ್ವಿ ಅದನ್ನ. ಅದಾದಮೇಲೆ ತಿರ್ಗಾ ಮತ್ತೆ ಸ್ವಲ್ಪ ಓಪನ್ ಆಯಿತು, ಅನ್ನನಾಳೆ ಎಲ್ಲ ಓಪನ್ ಆಯಿತು. ನೀರು ಕ್ಲೀನಾಗಿ ಇಳೀತು. ಒಳಗಡೆ ಇರೋ ಹುಣ್ಣೆಲ್ಲ ಸ್ವಲ್ಪ ಮಾಯ್ತಾ ಬಂತು. ಆಮೇಲೆ ಗಂಜಿ ಕುಡಿಯೋ ಲೆವೆಲ್ ಬಂದವಳು. ಗಂಜಿ ಕುಡಿಯೋ ಲೆವೆಲ್ ಬಂದು ಈಗ ಲೆವೆಲ್ 2 ಕುಡಿತಾಳೆ. ಅದ ನಂತರದಲ್ಲಿ ರಾತ್ರಿ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಲೆವೆಲ್ 4 ನೀರು ಕುಡಿತಾಳೆ. ಆ ನೀರು ಕುಡಿದ ಮೇಲೆ ಏನಾಗಿದೆ, ಈಗ ಹಸಿವು ಶುರುವಾಯಿತು. ಯಾವಾಗ ಹಸುವು ಇಲ್ಲ, ಹಸುವೇ ಇಲ್ಲ ಅಂತಿದ್ದವಳು ಇವತ್ತು ಹಸು ಅಂತಾಳೆ, ಚೆನ್ನಾಗಿ ಊಟ ಮಾಡ್ತಾಳೆ. ಕ್ಯಾನ್ಸರ್ ಕೂಡ ಗುಣವಾಗಿದೆ ಅಂತ ಈ ಸೆರಾಕೇರ್ನಂತ ನನಗಂತೂ ಈ ಮಿರಾಕಿಲ್ ಅಂತ ಹೇಳಬೇಕು.
ಎಲ್ರಿಗೂ ಹೇಳೋದಷ್ಟೇ, ಗ್ಯಾಸ್ಟ್ರಿಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಏನು ನಿಮಗೆ ಸಮಸ್ಯೆಗಳಿದೆ, ಮಂಡಿ ನೋವಾಗಲಿ, BP, ಶುಗರು, ಎಂತೆಂಥ ಲೆವೆಲಲ್ಲಿ ನಾವು ಇಲ್ಲಿ ನೋಡಿದ್ದೀವಲ್ಲ, ದಿನ ಬೆಳಗ್ಗೆ ನೋಡ್ತಾ ಇರ್ತೀವಿ. ಎಂತೆಂಥವ್ರೋ ಬರ್ತಾರೆ ಪಾಪ, ನಾನಾ ಕಾಯಿಲೆ ಇಟ್ಕೊಂಡ್ಬರ್ತಾರೆ. ಆದರೆ ಬೇಗ ವಾಸಿ ಆಗ್ತಕ್ಕಂಥ ಇಂಥ ನಾನು ಎಲ್ಲೂ ನೋಡಿರಲಿಲ್ಲ ಸರ್. ದುಡ್ಡಿಲ್ಲ, ಯಾರು ಕೇಳಲ್ಲ ಪಾಪ, ದುಡ್ಡು 5 ಪೈಸೆನೂ ಕೇಳಲ್ಲ, ನಾವು ಕೊಡ್ತೀವಿ ಅಂತಂದು ಇಸ್ಕೊಳ್ಳಲ್ಲ. ಆದ್ದರಿಂದ ಇಂಥ ಫ್ರೀ ಥೆರಪಿ ಎಲ್ಲಿ ಸಿಗುತ್ತೆ ನಮಗೆ? ಎಲ್ಲೂ ಸಿಗಲ್ಲ. ಇಂಥ ಫ್ರೀ ಥೆರಪಿ ಬರಬೇಕು ಎಲ್ಲರೂ ದಯವಿಟ್ಟು. ಈ ಪಾಪ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಅಲ್ಲಿ ಇಲ್ಲಿ ಪಾಪ ಬರೋಕ್ಕಾಗ್ತಿಲ್ಲ, ಅಂಥವ್ರು ಕೂಡ ಬಂದು ಸ್ವಲ್ಪ ಇಲ್ಲಿ ಏನು ಟ್ರಯಲ್ ಅಂತ ಹೇಳಿ ಕೊಡ್ತಾರೆ. ಆ ಥೆರಪಿ ತೊಗೊಂಡು ನಂತರದಲ್ಲಿ ನೀವೇನೋ ಅನುಕೂಲ ಆದರೆ ಬೇಕಾದ್ರೆ ಮನೆ ತೊಗೊಂಡು ಅಂತ ಹೇಳ್ತಾರೆ ಅಷ್ಟೇ. ಅದು ಏನು, ನೀವು ಇಲ್ಲಿ ಬಂದು ಟ್ರಯಲ್ ತೊಗೋಬೇಕು, ಆಮೇಲೆ ರಿಯಲ್ ಥೆರಪಿ ಮನೇಲಿ ತೊಗೊಳ್ಳಿ ಅಂತ ಹೇಳ್ತಾರೆ. ವಾಸಿ ಆದಮೇಲೆ ಗ್ಯಾರಂಟಿ ಇದೆ. ಎಲ್ಲರೂ ಬನ್ನಿ, ಖಂಡಿತವಾಗಿ ಥೆರಪಿ ತೊಗೊಳ್ಳಿ, ಆನಂದವಾಗಿರಿ. ವಯಸ್ಸಾದ್ಮೇಲೆ ನಮ್ಗೆ ಇನ್ನೇನು ಬೇಕು? ಆರೋಗ್ಯನೇ ಮುಖ್ಯ. ಆರೋಗ್ಯನೇ ನಮಗೆ ಯಾವಲ್ಲೂ ಇನ್ನೊಬ್ಬರನ್ನ ಆಶ್ರಯಿಸ್ಕೋಬಾರ್ದು. ನಮ್ಮ ಮನೆಯಲ್ಲಿ ನಾವೇ ಆರೋಗ್ಯ ತೊಗೋಬೇಕು, ನಾವೇ ಚೆನ್ನಾಗಿರಬೇಕು. ನೋಡಿ, ನಾನು ಆ್ಯಕ್ಟಿವ್ ಆಗಿದ್ದೀನಿ, ಸಂತೋಷವಾಗಿದ್ದೀನಿ, ಜೋಕ್ಸ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಕುಣಿತೀನಿ. ಇಲ್ಲಿ ನೋಡಿ, ಈ ಥರ ಥೆರಪಿ ಬೆಳಗ್ಗೆಯಿಂದ ಸಾಯಂಕಾಲ ತಗೋಬೇಕಾದ ಥೆರಪಿ ಮಾಡ್ತೀನಿ. ಏನು ಬೇಕಾದ್ರೂ ರೆಡಿ ಸರ್. ಆ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಆಗ್ತಿದ್ವೋ ಅದೇ ರೀತಿ ಇವೆಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದೀನಿ ನಾನು. ಆ ಚಿಕ್ಕ ವಯಸ್ಸಲ್ಲಿ 72 ವರ್ಷ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, 27 ವರ್ಷ ಅಂತ ಹೇಳ್ತೀನಿ ನಾನು. ನನಗೆ ಸೊ ಕೃಷ್ಣಮೂರ್ತಿ ಬಾಲಕ ಕಿಟ್ಟಿ ಆಗಿದ್ರು. ಹೌದು ಸರ್, ಹೌದು ಸರ್, ಬಾಲಕೃಷ್ಣ ಆಗಿದ್ದೀನಿ ಈಗ. ನಮಗೆ 35 ವರ್ಷದಿಂದ, ವಯಸ್ಸು 78 ವರ್ಷ. ಕೃಷ್ಣಮೂರ್ತಿ ಅಂತ ನಮ್ಮ ಹೆಸರು. ನಾವು ಡ್ರೈವರ್ ಕೆಲಸ ಮಾಡ್ತಾಯಿದ್ದು. ನಮಗೆ 35 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು, ಅಲ್ಸರ್ ಆಪ್ಷನ್ ಆಗಿತ್ತು, ಆಮೇಲೆ ಶುಗರ್ ಇತ್ತು, ಆಮೇಲೆ ಮೋಷನ್ ಹೋಗೋಕೆ ಆಯ್ತಿರಲಿಲ್ಲ. ಈಗೆಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಮೊದಲು BP-ಗೆ, ಗ್ಯಾಸ್ಟ್ರಿಕ್ಗೆ ಡೈಲಿ 2 ಮಾತ್ರೆ ತೊಗೊಳ್ತಾಯಿದ್ದೆ, ಬೆಳಗ್ಗೆ 1, ರಾತ್ರಿ 1. ಶುಗರ್ದು ಮಧ್ಯಾಹ್ನ 3 ಟೈಮ್ ತೊಗೋತಾಯಿದ್ದೆ. ಈಗ ಆ ಮಾತ್ರೆನೂ ತೊಗೋತಾ ಇಲ್ಲ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಆಮೇಲೆ ಇಲ್ಲಿ ನೀರು ಕೊಡ್ತಾರಲ್ಲ, ಜೇಡು ವಾಟ್ರು, ಅದು ಕುಡ್ದಾಗಿಂದ ನಮಗೆ ತುಂಬ ಮೋಷನ್ನೆಲ್ಲ ಕ್ಲೀನಾಗಿ ಹೋಗ್ತೀನಿ, ಎಲ್ಲ ಆರಾಮಾಗಿ ಚೆನ್ನಾಗಿದ್ದೀವಿ. ಶುಗರು ಕಮ್ಮಿಯಾಗಿದೆ, 300 ಚಿಲ್ಲರೆ ಇತ್ತು, ಈಗ 280ಕ್ಕೆ ಬಂದಿದೆ. ಗ್ಯಾಸ್ಟ್ರಿಕ್ಕು ಏನಿಲ್ಲ, ಮಂಡಿ ನೋವಿತ್ತು, ಎಲ್ಲ ಕಮ್ಮಿಯಾಗಿದೆ. ಎಲ್ಲ ತುಂಬ ಅನುಕೂಲ ಆಗಿದೆ. ನಾನು ಚೆನ್ನಾಗಿದ್ದೀನಿ. 3 ತಿಂಗಳಿಗೆ ಒಂದು ಸಲ ಮಾತಾಡ್ಸ್ಕೋಗ್ತಾಯಿದ್ದೆ. ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದಾಗಿಂದನೂ ಒಂದು ದಿವಸನೂ ಹೋಗಿಲ್ಲ ನಾವು. ಈಗೆಲ್ಲ ತುಂಬ ಅನುಕೂಲ ಆಗಿದೆ ನಮಗೆ. ಇಲ್ಲಿ ಒಂದು ಪೈಸನೂ ಕೊಡಲ್ಲ, ನೀರು ಕೊಡ್ತಾರೆ, ಅದೇ ನಮಗೆ ಮೇಯ್ನು. ನಮಗಿದೊಂಥರ ದೇವಸ್ಥಾನ ಇದ್ದಂಗೆ. ಅದು ಮೊದಲನೇ ದೇವರು, ಅದು ಇದು 2ನೇ ದೇವರು ನಮಗೆ. ಒಂದು ಪೈಸನೂ ಕೊಡಲ್ಲ ನಾವು. ತುಂಬ ಚೆನ್ನಾಗಿ ನೋಡ್ಕೊತಾರೆ, ನಮ್ಮ ಮನೆಗಳಲ್ಲೂ ನೋಡ್ಕೊಳಲ್ಲ, ಆ ಥರ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿದ್ದೀವಿ. ಮನೆ ಚೆನ್ನಾಗಿ ನೋಡ್ಕೊಳ್ಳಲ್ಲ? ಇಲ್ಲ. ಶುಗರು, BP. ನನ್ನ ಹೆಸರು ಮಂಜುಳಾ ಅಂತ. ನಾವು ಅವ್ರ ವೈಫು. ನನಗೆ 67 ವರ್ಷ. ನನಗೆ 23 ವರ್ಷದಿಂದ BP, ಶುಗರು ಎಲ್ಲ ಇತ್ತು. ಅಂದರೆ ಹೆಚ್ಚು ಕಮ್ಮಿ 400 ಚಿಲ್ಲರೆ ಶುಗರು, 480 ಹಿಂಗೊಟ್ಟೋಗಿತ್ತು ಶುಗರು. ಕಂಟ್ರೋಲೇ ಆಗ್ತಾಯಿರಲಿಲ್ಲ. ಸರಿ, ಇವರೇ ನಮ್ಮ ಮನೆಯವರ ಫ್ರೆಂಡ್ ಹೇಳಿದ್ರು, ಶಿವಶಂಕರ್ ಅಂತ, ಬಂದಿದ್ದಾರೆ ಅವ್ರ ಥೆರಪಿಗೆ. ಇವ್ರಿಗೆ ಹಂಗಂದ್ರಂತೆ, ನಿಮಗೆ ಶುಗರ್ ಅದೆಲ್ಲ ಕಮ್ಮಿ ಆಗ್ತೈತೆ, ಇಮೋಷನ್ ಪ್ರಾಬ್ಲಮ್ ತುಂಬ ಇತ್ತು. ಒಂದು ಸಲ ಮಾತಾಡ್ಸ್ಕೋದೆ ನಮಗೊಂದು 5,000 ರೂಪಾಯಿ ಖರ್ಚಾಗೋದು. ಎಂಡೋಸ್ಕೋಪು ಅದು ಇದು ಪ್ಯಾಂಟಸಿಟ್ಟು ಮಾತ್ರೆ ಕೊಡೋರು. 40 mg ತೊಗೊಳ್ತಾ ಇದ್ವಿ. ಈಗ 20 mgಗೆ ಬಂದಿದ್ದೀವಿ. ಅದು ಒಂದು ವಾರಕ್ಕೆ 1 ತೊಗೊಳ್ತಾರೆ. ಅದು ಏನಾರ ಹಿಂಗೆ ನಾನ್ ವೆಜ್ ಏನಾರ ತಿಂದರೆ ತೊಂದರೆ ಆದರೆ ತೊಗೊಳ್ತಾರೆ. ನನಗೆ ಶುಗರ್ಗೆ ನನಗೆ ತುಂಬ ಪ್ರಾಬ್ಲಮ್. ಯೂರಿನ್ ಇನ್ಸ್ಪೆಕ್ಷನ್ ಹಿಂಗೆಲ್ಲ ಆಗೋದು, ಶುಗರ್ ಜಾಸ್ತಿ ಆಗ್ಬಿಟ್ಟು. ಈಗ ಇಲ್ಲಿಗೊಂದು 8 ತಿಂಗಳಿಂದ ಬರ್ತಾಯಿದ್ದೀನಿ. ಸುಮಾರಿಗೆ 160ಕ್ಕೆ ಬಂದಿದೆ ಶುಗರು, ಕಮ್ಮಿ ಆಗಿದೆ ಶುಗರ್. BP-ನೂ ಕಂಟ್ರೋಲ್ ಬರ್ತಾಯಿದೆ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಈಗ ಆರಾಮಾಗಿದ್ದೀನಿ. ಚೆಲುವರಾಯಿ ಅಂತ. ಯಾವ ಊರು? ಬಿಡದಿ ಹತ್ರ ಬೋನ್ಕುಪ್ಪೆ. ಏನು ಡ್ಯೂಟಿ ತಮ್ಮದು? ಆಟ ಓಡಿಸೋದು. ಎಲ್ಲಿ? ಇಲ್ಲೇ ಸಿಟಿಯಾಗಿ ಓಡಿಸ್ತೀವಿ. ಏನು ಪ್ರಾಬ್ಲಮ್ ನಿಮಗೆ? ನಮಗೆ ಕೊರೋನಾ ಆದಮೇಲೆ ಸೋಕ್ ಹೊಡಿತ್ತು. ಸ್ಟ್ರೋಕ್ ಹೊಡ್ಬಿಡ್ದ? ಸೋಕ್ ಹೊಡ್ಬಿಡ್ದು. ಆಮೇಲೆ ಇಲ್ಲಿ ಸ್ವಲ್ಪ ತಗೊಂಡು ಸ್ವಲ್ಪ ರೆಡಿ ಆಗಿಲ್ಲ, ಇಲ್ಲಿ ಬಂದು ರೆಡಿ ಮಾಡ್ಕೊಂಡೆ. ಕೈಯೇ ಬರ್ತಾ ಇರಲಿಲ್ಲ, ಇದು ಕೈ ಹಿಂಗೆ ಬರ್ತಾ ಇರಲಿಲ್ಲ, ತುಂಬ ತೊಂದರೆ ಆಯಿತು. ಸ್ಟ್ರೋಕ್ ಹೊಸ ಹೋಗುತ್ತಾ? ಸೋಕಾಗಿದೆ ನೋಡಿ. ಹಾಂ, ಸೋಕು
ಹಾರ್ಟ್ ಅಟ್ಯಾಕ್ ಆಗಿದೆ, ಹಂಗೂ ಒಂದು ತಗೋತಾ ಇದ್ದೀವಿ, ಹಂಗೆ ರೆಡಿ ಆಗಿದ್ದೀನಿ. ಇವಾಗ 10 ಅವರ್ ಗಾಡಿಗೆ ಓಡಿಸ್ತೀನಿ, 10 ಅವರು. ಬಿಡ್ಲಿ ಆಟ ನೀವು? ಆಟ ಬಿಟ್ಟಿಲ್ಲ, ಇಷ್ಟು ಆಟ ಬಿಟ್ಟು ಸರಕೆರೆಯಿಂದ ಓಡಿಸ್ತಾ ಇದ್ದೀನಿ ಆಟ. ನನ್ನ ಹೆಸರು ಪುಷ್ಪ ಅಂತ ಹೇಳಿ, ನಾನು ಈ ಸೆಂಟ್ರಲ್ಲಿ ಬಂದು ಮ್ಯಾನೇಜರ್ ಆಗಿದ್ದೀನಿ. ಇವತ್ತು ಬಂದು ಮೇಯ್ನ್ ಆದ ಒಂದು ವಿಷಯ ಅಂತ ಹೇಳಿದ್ರೆ, ಸೊ ಗ್ಯಾಸ್ಟ್ರಿಕ್ ಫ್ರೀ ಕರ್ನಾಟಕ ಅಂತ ಹೇಳಿಬಿಟ್ಟು ಒಂದು ಚಾಲೆಂಜಿಂಗ್ ವಿಡಿಯೋಸ್ ಇದನ್ನು ಮಾಡ್ತಿರೋವಂಥದ್ದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಹುಟ್ಟಿದ ಮಗುವಿಂದ ಅವರು ಎಷ್ಟೇ ಏಜ್ ಆದ್ರೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇವಾಗ ಹುಟ್ಟಿದ ಮಗುಗೆ ಅಂತ ಹೇಳಿದ್ರೆ ಏನಕ್ಕೆ ವುಡ್ ವರ್ಡ್ಸ್ ಕೊಡ್ತಾರೆ, ಏನಕ್ಕೆ ಗ್ರೇಪ್ ವಾಟರ್ಸ್ ಕೊಡ್ತಾರೆ ಅಂತ ಹೇಳಬೇಕಾದ್ರೆ, ಮಗುಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದನೇ ಕೊಡ್ತಾರೆ. ಅದಕ್ಕೆ ಮಗು ಬಂದು ಅಳ್ತಾ ಇದೆ, ಯಾಕಂದರೆ ಕುಡ್ದಿದ್ದ ಹಾಲು ಕೂಡ ಜೀರ್ಣ ಆಗ್ತಾ ಇಲ್ಲ. ಯಾವಾಗ ಆಹಾರ ತೊಗೊಳ್ಲಿಕ್ಕೆ ಶುರುವಾಗುತ್ತೆ, ಹಾಲು ಕುಡಿಲಿಕ್ಕೆ ಶುರುವಾಗುತ್ತೆ, ತಕ್ಷಣ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ ಅಂತ ಹೇಳಿ ಅರ್ಥ. ಯಾಕಂದರೆ ಎಲ್ಲಾನು ಪೆಸ್ಟಿಸೈಡ್ಸ್ ಫುಡ್ಡಿಂದ. ಸೊ ಈಗ ತಾಯಿ ಹಾಲು ಕೂಡ ವಿಷವಾಗಿದೆ ಅಂತ ಹೇಳ್ತಾರೆ. ಯಾಕೆ ರೀಸನ್ಸ್ ಅಂತ ಹೇಳಿದ್ರೆ, ಅವ್ರು ತೊಗೊಳ್ಳುವಂಥ ಫುಡ್ ಬಂದು ಪೆಸ್ಟಿಸೈಡ್ಸ್ ಫುಡ್. ಆ ಮಗುಗೆ ಸಿಗಬೇಕಾದ್ರೇನು ಅದು ಗ್ಯಾಸ್ಟ್ರಿಕ್ ಆಗಿನೇ ಒಳಗಡೆ ಹೋಗ್ತಾ ಇರುತ್ತೆ. ಆ ಮಗು ಹುಟ್ಟುವಾಗ ಬಂದು ಆ pH ವ್ಯಾಲ್ಯೂ ತುಂಬ ಚೆನ್ನಾಗಿರುತ್ತೆ. ಈ ಅಸಿಡಿಕ್ ಲೆವೆಲ್ಸ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಆ pH ವ್ಯಾಲ್ಯೂನು ಕಮ್ಮಿ ಆಗಿ ಅದು ಅಸಿಡಿಕ್ ವ್ಯಾಲ್ಯೂಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ಗ್ಯಾಸ್ಟ್ರಿಕ್ನ ಒಂದು ಚಾಲೆಂಜಿಂಗ್ ಅನ್ಬೇಕಾದ್ರೆ ಎಲ್ಲರಿಗೂ ಕೂಡ ಗ್ಯಾಸ್ಟ್ರಿಕ್ ಇದೆ ಅಲ್ವಾ. ಆ ಗ್ಯಾಸ್ಟ್ರಿಕ್ನ ಬಂದು ಕಂಪ್ಲೀಟ್ ಆಗಿ ವಿತಿನ್ 10 days ನಾವು ಚಾಲೆಂಜಿಂಗ್ ಆಗಿ ಸರಿ ಮಾಡ್ತೀವಿ. ಅದಕ್ಕಾಗಿಯೇ ಈ ಒಂದು ದಿವಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ತುಂಬ ಜನಕ್ಕೆ ನೋಡುವಾಗ ನಾವು ಇಲ್ಲಿಂದ ಗಮನಿಸಿದ್ದೀವಿ, ಹೀಗೆ ಮುಟ್ಟಿದ್ರೆ ಅವರಿಗೆ ಬಂದು ಅಂತ ಹೇಳಿ ತೇಗ್ತಿರ್ತಾರೆ. ಬೆನ್ನಲ್ಲಿ ಬಂದು ತುಂಬ ಪೇಯ್ನ್ಸ್ ಬರುತ್ತೆ. ಇವತ್ತು ಇಲ್ಲಿರುವಂಥ ಪೇಯ್ನ್ ನಾಳೆ ಇಲ್ಲಿಗೆ ಹೋಗುತ್ತೆ, ನಾಳೆ ಇಲ್ಲಿರುವಂಥ ಪೇಯ್ನ್ ಚೇಂಜ್ ಆಗ್ತಾ ಇರುತ್ತೆ. ಇದು ರನ್ನಿಂಗ್ನ ಒಂದು ಗ್ಯಾಸ್ಟ್ರಿಕ್ ಆಗಿನೇ ಚೇಂಜಸ್ ಆಗ್ತಿರುತ್ತೆ. ಕೆಲವೊಂದು ಸಲ ಮಸಲ್ಸ್ ಕ್ಯಾಚ್ ಆಗುತ್ತೆ, ಒಂಥರ ವಾಯು ಥರನೂ ಗ್ಯಾಸ್ಟ್ರಿಕ್ ಆಗುತ್ತೆ. ಇದೆಲ್ಲನೂ ಒಂದು ಗ್ಯಾಸ್ಟ್ರಿಕ್ನ ವಿಧಾನ. ಇನ್ನೊಂದು ಫೈನಲ್ ಗ್ಯಾಸ್ಟ್ರಿಕ್ ಅಂತ ಹೇಳಬೇಕಾದ್ರೆ, ಕರಳಲ್ಲಿ ಬಂದ್ಬಿಟ್ಟು ನಮಗೆ ಗ್ಯಾಸ್ಟ್ರಿಕ್ ಆಗಿ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಕ್ಯಾನ್ಸರ್ಗೆ ಕನ್ವರ್ಟು ಕೂಡ ಆಗಿದೆ. ಸೊ ಕರಳಲ್ಲಿ ಕ್ಯಾನ್ಸರ್ ಆಗಿ ಅವರಿಗೆ ಬಂದ್ಬಿಟ್ಟು ಅದು ಡೈಜೆಷನ್ನೇ ಪ್ರಾಬ್ಲಮ್ಸ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಮುಖ್ಯವಾಗಿ ಈ ಕಾಫಿ ಟೀ ಹೆಚ್ಚಾಗಿ ತಗೊಳ್ಳೋಂಥವ್ರಿಗೆ ಆ ಒಂದು ಕರಳಿನ ಕ್ಯಾನ್ಸರ್ಸ್ ಬರುತ್ತೆ. ಸೊ ಇಂಥ ಒಂದು ಗ್ಯಾಸ್ಟ್ರಿಕ್ಸ್ನೆಲ್ಲವನ್ನು ಕೂಡ ನಾವು ಈಸಿಯಾಗಿ ಸರಿ ಮಾಡುವಂಥ ಒಂದು ವಿಧಾನ ಸೊ ನಮ್ಮಲ್ಲಿದೆ, ಖಂಡಿತವಾಗ್ಲು. ಸೊ ಇದನ್ನ ಬಂದ್ಬಿಟ್ಟು ಜೇಡ್ ಹೆಲ್ತ್ ಆಲ್ಕಲೈನ್ ವಿತ್ ಅಯನೈಸ್ಡ್ ವಾಟರ್ ಅಂತ ಹೇಳ್ತೀವಿ. ಈ ವಾಟರ್ನ ಒಂದು ಬೆಸ್ಟ್ನೆಸ್ಸೇ ಅಂತ ಹೇಳಬೇಕಾದ್ರೆ, ವಿತಿನ್ 10 days ಅಲ್ಲಿ 100% ಗ್ಯಾಸ್ಟ್ರಿಕ್ನ ರಿಲೀಫ್ ಮಾಡುತ್ತೆ. ಮೇಡಮ್ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಹೇಳಿದ್ರೆ ಅವ್ರು ಗ್ಯಾರಂಟಿ ಏನು ಅಂತ ಕೇಳ್ತಾರೆ. ಖಂಡಿತವಾಗ್ಲು ಅವ್ರು ಬರಲಿ, ನಾನು ಗ್ಯಾರಂಟಿ ತೋರಿಸ್ತೀನಿ. ಅದಕ್ಕೆ ನಾನು ಚಾಲೆಂಜಿಂಗ್ ಮಾಡಿ ತೋರಿಸ್ತೀನಿ, ವೈಟ್ ಶೀಟಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ. ಸೊ ಅಷ್ಟು ಗ್ಯಾರಂಟಿ ನಮ್ಮಲ್ಲಿ ಇದೆ, ನಡೆದಿದೆ. ಅದಕ್ಕಾಗಿನೇ ಅಷ್ಟು ನಂಬಿಕೆಯಿಂದ ಹೇಳ್ತೀವಿ. ಬಟ್ ನೀವು ಡಾಕ್ಟ್ರಾ, ನಿಮ್ಗೆ ಇದಕ್ಕೆಲ್ಲ ಮಾಡೋಕ್ಕೆ ಇದೆ ಅಂತ ಕೇಳ್ತಾರೆ. ಇಲ್ಲಿ ನಾವಿಲ್ಲಿ ಡಾಕ್ಟರ್ಸ್ ಅಲ್ಲ, ಜಸ್ಟ್ ನಾವು ಥೆರಪಿಸ್ಟ್. ಇಲ್ಲಿ ಬಂದ್ಬಿಟ್ಟು ವೆಲ್ನೆಸ್ ಸೆಂಟರ್ ಅಂತ ಹೇಳ್ತಾರೆ. ಇದು ವೆಲ್ನೆಸ್ ಸೆಂಟರ್ ಹೇಗೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಒಂದು ಜಿಮ್ಮಲ್ಲಿ ಒಂದು ಕೋಚರ್ ಇರ್ತಾರೆ. ಕೋಚರ್ ಇರ್ತಾರೆ. ಸೊ ಈ ಕೋಚರ್ ಬಂದ್ಬಿಟ್ಟು ಹೇಗಿರುತ್ತೆ ಅಂದರೆ, ಇಲ್ಲಿ ಏಜ್ಡ್ ಪರ್ಸನ್ಸ್ಗೆಲ್ಲ ಜಿಮ್ಗೆ ಹೋಗೋಕ್ಕೋ ತುಂಬ ಎಕ್ಸಸೈಸ್ ಹಾರ್ಡಾಗಿ ಮಾಡಲಿಕ್ಕೆಲ್ಲ ಆಗಲ್ಲ. ನಾವಿಲ್ಲಿ ಬಂದು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ವೆಲ್ನೆಸ್ ಟ್ರೈನರ್ ಆಗಿ ನಿಂತಿರ್ತೀವಿ. ಈಗ ಇಲ್ಲಿ ಬಂದು ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಬೆನಿಫಿಟ್ಸ್ ಇರುತ್ತೆ. ಈ ಥರ ಎಕ್ಸಸೈಸ್ ಮಾಡಿ ನೀವು ಥೆರಪಿ ತೊಗೊಳ್ಬೇಕಾದ್ರೆ ನಿಮ್ಮ ಒಂದು ಮಸಲ್ಸ್ ಎಲ್ಲಾನು ಸ್ಟ್ರಾಂಗ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮ ಹೆಲ್ತ್ ವೈಸ್ ಚೇಂಜಸ್ ಆಗುತ್ತೆ. ನೀವು ಆ್ಯಕ್ಟಿವ್ ಆಗಿರ್ಬೋದು, ಖುಷಿಯಾಗಿರ್ಬೋದು, ನಿಮ್ಮ ಸೆಲ್ಸ್ನು ಕೂಡ ಹೆಲ್ತಿಯಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ವೆಲ್ನೆಸ್ ಟ್ರೈನರ್ ಆಗಿ ವರ್ಕ್ ಮಾಡ್ತಿರ್ತೀವಿ. ಸೊ ಆ ಒಂದು ವಿಷಯಗಳನ್ನ ಎಲ್ಲರಿಗೂ ಹೇಳ್ಕೊಡ್ತೀವಿ. ನನ್ನ ಹೆಸರು ಸಹನಾ ಅಂತ ಹೇಳ್ಬಿಟ್ಟು, ನಾನು ಸರಾಕೇರ್ ಕಂಪನಿಯಲ್ಲಿ 3.5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಏನು ಮಾಡ್ತಿದ್ದೀರಿ ಇವತ್ತು? ನಾನು ಇವತ್ತಿನ ದಿನ ನಿಮಗೆ ಬಂದು ನಮ್ಮ ಜೇಡ್ ಆಲ್ಕಲೈನ್ ಅಯನೈಸರ್ ವಾಟರ್, ಇದರಲ್ಲಿ ಬಂದ್ಬಿಟ್ಟು ನಾನು TDS ಮತ್ತು pH ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಯಾಕಾಗಿ ಬರ್ತಿದೆ, ಇವಾಗ ಒಬ್ಬ ಮನುಷ್ಯನ ದೇಹದಲ್ಲಿ ಬಂದು 75 ಭಾಗ ನಮಗೆ ನೀರೇ ಇರುತ್ತೆ. ಆ ನೀರು ನಾವು ಕುಡಿಯುವಾಗ ಮಾತ್ರನೇ ಆ ನೀರಿಂದನೇ ನಮಗೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ನಾವು ಶುದ್ಧವಾದಂತಹ ನೀರನ್ನು ಕುಡಿಯುವಾಗಲೇ ಆ ಪ್ರಾಬ್ಲಮ್ಸ್ ನಮಗೆ ಕ್ಯೂರ್ ಅನ್ನೋದು ಆಗ್ತಾ ಬರುತ್ತೆ. ಇವಾಗ ನಮ್ಮ ಜೇಡ್ ವಾಟರಲ್ಲಿ ಬಂದ್ಬಿಟ್ಟು ಆ ಮಿನರಲ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋವಂಥದ್ದು. ಮೊದಲು ನಾನು ನಿಮಗೆ TDS ಇಂದ ಚೆಕ್ ಮಾಡಿ ತೋರಿಸ್ತೀನಿ. TDS ಅಂತ ಹೇಳಿದ್ರೆ ನಮ್ಮ ನೀರಲ್ಲಿ ಇರುವಂತಹ ಹಾರ್ಡ್ನೆಸ್ ಅಂತ ಹೇಳ್ಬೋದು. ಹಾರ್ಡ್ನೆಸ್ ಹೌದು. ಅದೇನಪ್ಪ ಅಂತ ಹೇಳಿದ್ರೆ, ಇವಾಗ WHO ಪ್ರಕಾರ 150 ರಿಂದ 250 ಒಳಗಡೆ ಮಾತ್ರನೇ TDS ಇರಬೇಕು. ಅದಕ್ಕೂ ಮೇಲ್ ಜಾಸ್ತಿ ಇರುವಾಗ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತಾನೆ ಹೇಳುವಂಥದ್ದು. 150 ಒಳಗಡೆನೂ ಕೂಡ ಇರಬಾರ್ದು. ಅದರಲ್ಲಿನೂ ಕೂಡ ಬಂದು ನಿಮಗೆ ಯಾವುದೇ ರೀತಿ ಸತ್ವ ಅನ್ನೋದು ಇರಲ್ಲ. ಇವಾಗ ನಮ್ಮ ಜೇಡ್ ಆಲ್ಕಲೈನ್ ಅಯನೈಸರ್ ವಾಟರಲ್ಲಿ ಎಷ್ಟು TDS ಇದೆ ಅಂತ ಹೇಳಿ ತೋರಿಸ್ತೀನಿ. ಅದ್ರ ಜೊತೆಗೆ ನಿಮಗೆ ಟ್ಯಾಪ್ ವಾಟರ್ ಅಲ್ಲೂ ಕೂಡ ಎಷ್ಟು TDS ಇದೆ ಅಂತ ಹೇಳಿ ತೋರಿಸ್ತೀನಿ. ಹೌದು, ಕಾವೇರಿ ನೀರಾಗಿರ್ಬೋದು, ಮತ್ತೆ ಬೋರ್ ವಾಟರ್ ಆಗಿರ್ಬೋದು. ಅದ್ರಲ್ಲೆಲ್ಲ ನಿಮ್ಗೆ ಬೋರ್ ವಾಟರ್ ಅಂತ ಹೇಳುವಾಗ 300ಕ್ಕೂ ಮೇಲೆ TDS ಬರುತ್ತೆ. ಅದನ್ನ ಕುಡಿಯುವಾಗ್ಲೇ ಇವತ್ತಿನ ದಿನ ಬಂದು ನಾವು ಜಾಸ್ತಿಯಾಗಿ ಪ್ರಾಬ್ಲಮ್ಸ್ಗೆ ತುತ್ತಾಗ್ತಿದೀವಿ ಅಂತ ಹೇಳ್ಬೋದು. ಇದು ಬಂದು ನಮ್ಗೆ ಬೋರ್ ವಾಟರ್, ಕಾವೇರಿ ನೀರು ಮಿಕ್ಸ್ ಆಗಿ ಬರುತ್ತೆ.
ಅದು ಸಮ್ ಟ್ಯಾಂಕಿಗೆ ಬಂದು ಅಲ್ಲಿ ಮಿಕ್ಸ್ ಆಗಿ ಈಗ ಇಲ್ಲಿ ಬಂದಿದೆ ಓವರ್ ಟ್ಯಾಂಕಿಂದ. ನೋಡೋಣಂತೆ ನಾವು ದಿನನಿತ್ಯ ಬಳಸೋ ನೀರು ಹೇಗಿದೆ ಅಂತ. ಇದು TDS ಮಿಷಿನು. ಈಗ ನೋಡೋಣ ಕೊಳಾಯಿ ನೀರು ಏನಾಗ್ತಾ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು 338 ಇರುವಂಥದ್ದು. 338 ಇದ್ರೆ ಏನದು ಸ್ಟ್ಯಾಂಡರ್ಡ್ಸ್ ಎಷ್ಟು ಮೇಡಮ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದು? ಇದು ಬಂದು ನಿಮಗೆ 250 ಒಳಗಡೆ ಇರಬೇಕು. ಇದನ್ನ ನೀವು ಕುಡಿಯುವಾಗ ಏನಾಗುತ್ತೆ ಅಂತ ಹೇಳುವಾಗ ನಿಮಗೆ ಬೋನ್ಸ್ ವೀಕ್ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುವಂಥದ್ದು ಈ ನೀರಿಂದಾನೇ ಬರುವಂಥದ್ದು. ಇವಾಗ ನಾವು 10 years ಬಿಫೋರ್ 20 years ಬಿಫೋರ್ ಅಂತ ಹೇಳುವಾಗ ಜಾಸ್ತಿ ಈ ನೀರನ್ನೇ ಕುಡಿತಾ ಇದ್ವಿ. ಅವಾಗ ಅಷ್ಟಾಗಿ ಗಡಿಸ್ತಾನ ಇರಲಿಲ್ಲ. ಇವಾಗ ನಮ್ಗೆ ಏನಾಗ್ತಿದೆ, ಈ ಪೊಲ್ಯೂಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಿದೆ. ಅದರಿಂದ ನಮಗೆ ಈ ಒಂದು TDS ಜಾಸ್ತಿ ಬರ್ತಾ ಇರುವಂಥದ್ದು, ಮೂಳೆಗಳು ವೀಕ್ ಆಗುವಂಥದ್ದು, ಮತ್ತೆ ಬೇರೆ ಬೇರೆ ಪಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ವೀಕ್ ಆಗ್ತಾ ಇರೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಷ್ಟು ಹಾರ್ಡ್ನೆಸ್ ಬಂದು ನಮ್ಮ ಬಾಡಿ ತಡ್ಕೊಳ್ಳಲ್ಲ, ನಮ್ಮ ಬಾಡಿ ಕೆಪಾಸಿಟಿ ಅಷ್ಟು ಇರಲ್ಲ. ಅದರಿಂದ ಈಗ ನಾನು ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ನ ಟೆಸ್ಟ್ ಮಾಡಿ ತೋರಿಸ್ತೀನಿ. ಮಷಿನ್ ಬಗ್ಗೆ ಹೇಳಿ, ಏನು ಮಷಿನ್ ಇದು? ಇದು ಒಂದು ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ಅಂತ ಹೇಳ್ತೀವಿ. ನಮ್ಗೆ ಹೊರಗಡೆ ಬಂದು ಆಲ್ಕಲೈನ್ ಸಿಗ್ಬೋದು ಅಥವಾ ಐನೋಸರ್ ಸಿಗ್ಬೋದು. ಎರಡನ್ನೂ ಒಟ್ಟಿಗೆ ಇರುವಂತದ್ದು ನಮ್ಮ ಜೇಡ್ ವಾಟರ್ ಅಂತಾನೆ ಹೇಳ್ಬೋದು. ಇವಾಗ ಆಲ್ಕಲೈನ್ ಅಂತ ಹೇಳುವಾಗ ಅದರಲ್ಲಿರುವಂತಹ ಮಿನರಲ್ಸ್, ಐನೋಸರ್ ಅಂತ ಹೇಳಿದ್ರೆ ಅದು ನಮ್ಮ ಬಾಡಿಗೆ ಎಲ್ಲದಕ್ಕೂ ಕೂಡ ಸಪ್ಲೈ ಮಾಡುವಂಥದ್ದು. ಅದು ಎರಡನ್ನೂ ಕೂಡ ನಮ್ಮ ಡಿವೈಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಬೇಗನೆ ಪ್ರಾಬ್ಲಮ್ಸ್ ನ ಕ್ಯೂರ್ ಮಾಡುವಂತದ್ದು ನಮ್ಮ ಜೇಡ್ ವಾಟರ್ ಅಂತಾನೆ ಹೇಳ್ಬೋದು. ಇದು ಬಂದು ನಿಮ್ಗೆ ಸ್ಟೋರೇಜ್ ಎಲ್ಲ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಫಿಲ್ಟರ್ ಆಗಿ ಮತ್ತೆ ಬರ್ತಾ ಇರುತ್ತೆ. ಸೌತ್ ಕೊರಿಯಾ ಕಂಪನಿ ಸರ್ ಇದು. ಸೌತ್ ಕೊರಿಯಾ ಕಂಪನಿಯಲ್ಲೇನೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಓಕೆ, ಆಲ್ಕಲೈನ್ ವಾಟರ್ ಐನೋಸರ್ ಇಂದ ತಗೊಂಡ್ರೆ ನೀರು ಚೆಕ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಎಷ್ಟಿದೆ? 218. ನೋಡಿ ಸ್ನೇಹಿತರೆ, ನೀವು ಗಮನಿಸ್ಬೋದು 215, 216, 217 ಈ ರೇಂಜಲ್ಲೇ ಇದೆ. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಟ್ಯಾಂಡರ್ಡ್ 250 ಮೇಡಮ್? ಹೌದು. ಓಕೆ, ಅಂದರೆ ಅದರ ಒಳಗಡೆ ಇದೆ ಇದು. ಹೌದು. ಈ ಒಂದು ನೀರು ಬಂದು ನಾವು ಕುಡಿಯುವಾಗ ನಮಗೆ ಯೋಗ್ಯವಾಗಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಹಾರ್ಡ್ನೆಸ್ ಕೂಡ ಕಮ್ಮಿ ಇರೋದ್ರಿಂದ ನಮ್ಮ ಬೋನ್ಸ್ ನ ಬಂದು ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಇವಾಗ ಎಲ್ಲಾ ಬಂದು ನಾವು ಕುಡಿಯೋ ನೀರಿಂದಾನೇ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇರುವಂತದ್ದು. ಕಾರಣ ಅಂತ ಹೇಳುವಾಗ ನಾವು ಏನೇ ತಿಂದ್ರೂ ಕೂಡ ನಾವು ನೀರ್ನ ಕುಡಿತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಡೈಜೆಷನ್ ಚೆನ್ನಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು. ಇವಾಗ ನಾವು ಕುಡಿಯೋ ನೀರೇ ಸರಿ ಇಲ್ಲ ಅಂತ ಹೇಳುವಾಗ ಓಹೋ, ಮೂಲನೇ ಸರಿ ಇಲ್ಲ. ಹೌದು, ಅದರಿಂದನೇ ನಮ್ಮ ಬಾಡಿಲಿ ಎಲ್ಲ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇರುವಂತದ್ದು. ಇವಾಗ ಬಂದು ನಾನು ನಿಮ್ಗೆ pH ಅನ್ನ ಚೆಕ್ ಮಾಡಿ ತೋರಿಸ್ತೀನಿ. pH ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು, ಇದು pH, ಇದು 7.5 ಇರಬೇಕು. ಅಂದ್ರೆ ಈ ಗ್ರೀನ್ ಮೇಲೆ ಬರಬೇಕು ನಮ್ಮ ದೇಹದ pH. ಇವಾಗ ಯಾರ ದೇಹನೂ ಕೂಡ ಆ ತರ ಇಲ್ಲ. ಟ್ಯಾಪ್ ವಾಟರ್, ಕೊಳಾಯಿ ನೀರು. ಹೌದು, ಇದು ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್. ನಿಮ್ಗೆ 3 drops ನ ಹಾಕ್ತೀನಿ. ಏನದು ಹಾಕ್ತಿರೋದು ನೀವು? ಇದು pH ಅಂತ ಹೇಳ್ತೀವಿ, ಪೊಟೆನ್ಶಿಯಲ್ ಹೈಡ್ರೋಜನ್ ಅಂತ ಹೇಳಿ. ನಮ್ಮ ನೀರಿನ ಗುಣಮಟ್ಟವನ್ನ ಟೆಸ್ಟ್ ಮಾಡುವಂತದ್ದು. ಆಕ್ಚುಲಿ ನೀವು ನೋಡ್ತಾ ಇರ್ಬೋದು, ಇದು ಫುಲ್ ಅಂಡ್ ಫುಲ್ ಆಗಿ ಎಲ್ಲೋ ಇದೆ. ಯಾಕಂತ ಹೇಳಿದ್ರೆ ನಾವು ಅವಾಗ್ಲೇ TDS ಚೆಕ್ ಮಾಡಿದ್ವಿ ಅಲ್ವಾ. ನೋಡಿ, ಇದು ಎಲ್ಲೋ ಅಥವಾ ಲೈಟ್ ಗ್ರೀನ್ ತರ ಆಗ್ತಾ ಇದೆ. ಅದು ನೀವು ಗಮನಿಸಬಹುದು. ಇದು ಎಷ್ಟು pH ಇದೆ ಅಂತ ಹೇಳಿ ನೀವು ಅದರಲ್ಲೇ ನೋಡ್ಬೋದು. 5.5 ಇರುವಂತದ್ದು. ಆದ್ರೆ ಇದು ನಮ್ಮ ಆಲ್ಕಲೈನ್ ವಾಟರ್ ನೋಡ್ಬೋದು, ಆಲ್ಮೋಸ್ಟ್ 8-9 ಇದೆ. 8 ಇದೆ ಅದು. ಹೌದು, ಅಂದ್ರೆ ಇದು ಬಂದು ಆಲ್ಕಲೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಅಸಿಡಿಕ್ ಆಗಿದೆ. ಇವಾಗ ನಾವು ಪ್ರತಿನಿತ್ಯನೂ ಕೂಡ ಏನ್ ಮಾಡ್ತಿದೀವಿ, ಅಸಿಡಿಕ್ ವಾಟರ್ನೇ ಕುಡಿತಾ ಇದೀವಿ. ಅದಕ್ಕೇನೆ ನಮ್ಮ ದೇಹದಲ್ಲಿ ಬಂದು ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುವಂತದ್ದು. ಇವಾಗ ಅದ್ರ ಜೊತೆಗೆ ನಾವು ಹೋಗುವಾಗ ಜಾಸ್ತಿಯಾಗಿ ಏನ್ ಯೂಸ್ ಮಾಡ್ತೀವಿ, ಮನೆಯಿಂದ ನೀರು ತಗೊಂಡು ಹೋಗಕ್ಕಾಗಲ್ಲ, ಮಿನರಲ್ಸ್ ವಾಟರ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಹೌದು, ಇವಾಗ ಆ ಮಿನರಲ್ ವಾಟರ್ ಎಷ್ಟು ನಾವು ಕುಡಿಯೋದಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಮಿನರಲ್ ವಾಟರ್, ಇದರಲ್ಲಿ ಎಷ್ಟು pH ಇದೆ ಅಂತ ಹೇಳಿ ನಾವು ನೋಡೋಣ. ಅದೇ 3 drops. ಇವಾಗ ನೀವು ನೋಡ್ಬೋದು, ಟ್ಯಾಪ್ ವಾಟರ್ಗಿಂತಾನು ಅಸಿಡಿಕ್ ಈ ಒಂದು ಮಿನರಲ್ ವಾಟರ್ ಅಂತ ಹೇಳ್ಬೋದು. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಹಣನ ಕೊಟ್ಟು ತಗೊಂಡು ಯೂಸ್ ಮಾಡ್ತಾ ಇರುವಂತದ್ದು. ಇವಾಗ ನಾವು pH ಅನ್ನ ಚೆಕ್ ಮಾಡಿದೀವಿ, ORP ನ ಚೆಕ್ ಮಾಡೋಣ. ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ಅಂದ್ರೆ ಈ ನೀರಲ್ಲಿ ಬಂದು ಮಿನರಲ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡುವಂತದ್ದು. ಇವಾಗ ನಾನು ನಿಮ್ಗೆ ಟ್ಯಾಪ್ ವಾಟರ್ನು ಕೂಡ ಇಟ್ಕೊಂತೀನಿ. ಅಂಗಡಿಲಿ ತಗೊಳ್ಳುವಂತದ್ದು ಜನರು ಬಂದು ಮಿನರಲ್ಸ್ ಇದೆ ಅಂತ ಹೇಳಿ ತಗೊಳ್ಳುವಂತದ್ದು. ಇವಾಗ ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ನಾನು ನಿಮ್ಗೆ 3 drops ಎಲ್ಲದಕ್ಕೂ ಕೂಡ ಹಾಕ್ತೀನಿ. ಇದು ಕಲರ್ ಚೇಂಜ್ ಆಗ್ಬೇಕು. ನೋಡ್ಬೋದು, ಯಾವ್ದ್ರಲ್ಲೂ ಕೂಡ ಕಲರ್ ಚೇಂಜ್ ಆಗಿಲ್ಲ ನಮ್ಮ ಜೇಡ್ ವಾಟರ್ ನ ಬಿಟ್ಟು. ಅಂತ ಹೇಳುವಾಗ ಇದರಲ್ಲಿ ಇನ್ನು ಮಿನರಲ್ಸ್ ಇದೆ. ಇದರಲ್ಲಿ ಒಂದು ಮಿನರಲ್ಸ್ ಯಾವುದೇ ರೀತಿಯಾಗಿ ಇಲ್ಲ. ನಾವು ಜಸ್ಟ್ ನೀರ್ನ ಕುಡಿಬೇಕು, ಬಾಯಾರಿಕೆ ಆಗುತ್ತೆ ಅಂತ ಹೇಳಿ ಕುಡಿತಾ ಇದೀವಿ ಹೊರತು ಅದರಲ್ಲಿ ಯಾವುದೇ ರೀತಿಯಾದಂತಹ ಸತ್ವ ಆಗಿರ್ಬೋದು, ಮಿನರಲ್ಸ್ ಯಾವುದನ್ನು ಕೂಡ ಇಲ್ಲ. ಇದು ಡೆತ್ ವಾಟರ್ ಅಂತಾನೆ ಹೇಳ್ಬೋದು. ನಾವು ಪ್ರತಿನಿತ್ಯನೂ ಕೂಡ ನಮ್ಮ ಬಾಯಾರಿಕೆಗೋಸ್ಕರ ನಾವು ಡೆತ್ ವಾಟರ್ನ ಕುಡಿತಾ ಇದೀವಿ ಹೊರತು ಯಾವುದೇ ರೀತಿ ಮಿನರಲ್ಸ್ ವಾಟರ್ನ ನಾವು ಕುಡಿತಾ ಇಲ್ಲ.
ಇವಾಗ ನಾನು ನಿಮಗೆ ಕ್ಯಾಲ್ಸಿಯಂನ ತೋರಿಸ್ತೀನಿ. ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ಮೊದಲೆಲ್ಲ ಬಂದು ತಾಯಂದ್ರು ಮಕ್ಕಳಿಗೆ ಅಂತ ಹೇಳಿ ಹಸು ಹಾಲನ್ನ ಕುಡಿಸ್ತಾ ಇದ್ರು. ಯಾಕಂದ್ರೆ ನಮ್ಮ ಮಕ್ಕಳು ಬೋನ್ಸ್ ಸ್ಟ್ರಾಂಗ್ ಆಗಿರ್ಬೇಕು, ಗಟ್ಟಿಯಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಇವಾಗ ಆ ಹಸು ಹಾಲು ಕೂಡ ಏನಾಗ್ತಿದೆ, ಇವಾಗ ಆ ಹಸು ಹಾಲ್ಗೆ ಜರ್ಸಿ ಹಸು ಅಂತ ಹೇಳಿ ನಾವು ಹೇಳ್ತೀವಿ, ಹಂದಿ ಹಾರ್ಮೋನ್ಸ್ ನ ಇಂಜೆಕ್ಟ್ ಅನ್ನ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಟೈಮ್ಗೆ 20 ಲೀಟರ್ ಹಾಲು ಕೊಡಬೇಕು ಅಂತ ಅನ್ನುವಂತಹ ಒಂದು ಕಾರಣಕ್ಕೆ. ಆದ್ರೆ ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತಿದ್ದೀವಿ, ಶುದ್ಧವಾದ ಹಾಲನ್ನ ಕುಡಿಸ್ತಾ ಇಲ್ಲ. ಅದರಲ್ಲಿ ಕ್ಯಾಲ್ಸಿಯಮು ಕೂಡ ಇಲ್ಲ. ಇವಾಗ ನಾನು ನಿಮ್ಗೆ ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ಅಲ್ಲಿ ಪ್ರತಿದಿನ ಮಕ್ಕಳು ಕ್ಯಾಲ್ಸಿಯಂನ ಅಂದ್ರೆ ಹಾಲನ್ನ ಕುಡಿಯಲ್ಲ, ಆದ್ರೆ ಪ್ರತಿದಿನ ನೀರಂತೂ ಕುಡಿದಾರೆ. ಅದರಿಂದ ಇವಾಗ ನಾನು ನಿಮ್ಗೆ ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಇದೆಯಾ ಇಲ್ವಾ ಅಂತ ಹೇಳಿ ತೋರಿಸ್ತೀನಿ. ಮೊದಲಿಗೆ ನಾವು ಟ್ಯಾಪ್ ವಾಟರ್ನ ಇಟ್ಕೊಳ್ಳೋಣ. ಇದು ಅರಿಶಿನ. ಟರ್ಮರಿಕ್. ಹೌದು. ಏನಕ್ಕಪ್ಪ ಅಂತ ಹೇಳಿದ್ರೆ ಇವಾಗ ಮನೆಯಲ್ಲಿ ಮೊದ್ಲೆಲ್ಲ ಮಕ್ಕಳಿಗೆ ದೃಷ್ಟಿ ಆಯ್ತು ಅಂತ ಹೇಳಿದ್ರೆ ಅರಿಶಿನ ಹಾಕ್ಬಿಟ್ಟು ಜೊತೆಗೆ ಸುಣ್ಣನ ಹಾಕಿ ದೃಷ್ಟಿ ತೆಗಿತಾ ಇದ್ರು. ಅದೇನಕ್ಕಪ್ಪ ಅಂತ ಹೇಳಿದ್ರೆ ಸುಣ್ಣ ಬಂದು ಕ್ಯಾಲ್ಸಿಯಂ ಆಗಿರುತ್ತೆ. ಆ ಕ್ಯಾಲ್ಸಿಯಂ ಇರೋದ್ರಿಂದಾನೇ ಅರಿಶಿನ ಬಂದು ರೆಡ್ ಆಗಿ ಟರ್ನ್ ಆಗುತ್ತೆ. ಇವಾಗ ನಾವು ಯಾವ್ದು ರೀತಿ ಸುಣ್ಣನ ಯೂಸ್ ಮಾಡಲ್ಲ, ನಮ್ಮ ಜೇಡ್ ವಾಟರ್, ಟ್ಯಾಪ್ ವಾಟರ್, ಮಿನರಲ್ ವಾಟರ್ನೇ ನಾವು ಟೆಸ್ಟ್ ಮಾಡುವಂಥದ್ದು. ನೋಡಿ ಇವೆರಡು ಹಾಗೆ ಹಳದಿ ಕಲರ್ ಹಾಗೆ ಇದೆ, ಇದು ಮಾತ್ರ ಸ್ವಲ್ಪ ಕೆಂಪಾಗೋಯ್ತದು. ಹೌದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಇದೆ. ಕ್ಯಾಲ್ಸಿಯಂ ಮಾತ್ರನೇ ಅಲ್ಲ, ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ಅಲ್ಲಿ ಬಂದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಸಿಯಂ, ಜಿಂಕ್, ಫಾಸ್ಫರಸ್ ಎಲ್ಲ ಒಂದು ಒಳ್ಳೆ ಅಂಶನೂ ಕೂಡ ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ಅಲ್ಲಿ ಇರುವಂತದ್ದು. ಈ ಎಲ್ಲ ಒಂದು ಒಳ್ಳೆ ಅಂಶ ಇರೋ ನೀರನ್ನ ಕುಡಿಯೋದ್ರಿಂದಾನೇ ಇಲ್ಲಿಗೆ ಬರುವಂತಹ ಅಪ್ಪ ಅಮ್ಮಂದ್ರು ವಾಟರ್ನ ಕುಡಿದು ಬೇಗ ಅವರ ಒಂದು ಪ್ರಾಬ್ಲಮ್ಸ್ ನ ಕ್ಯೂರ್ ಮಾಡ್ಕೊಂತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಕ್ಯಾಲ್ಸಿಯಂ ಕೊರತೆ, ಮೂಳೆಗಳು ವೀಕ್ ಇರ್ತವೆ, ನಡೆದ್ರೆ ನೋವು ಬರುತ್ತೆ. ಹೌದು. ಇವಾಗ ಆರ್ಥ್ರೈಟಿಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಆರ್ಥ್ರೈಟಿಸ್ ಪ್ರಾಬ್ಲಮ್ಸ್ ಬಂದು ಎಲ್ಲಾ ಕಡೆ ಹೋಗಿ ಎಷ್ಟೇ ಟ್ಯಾಬ್ಲೆಟ್ಸ್ ನ ತಿಂದ್ರು ಕೂಡ ಕ್ಯೂರ್ ಆಗಲ್ಲ. ಕಾರಣ ಅದು ನಮ್ಮ ಬಾಡಿಲೇನೆ ಬಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ನಾವು ಜೇಡ್ ವಾಟರ್ ನ ಕುಡಿಯುವಾಗ ವಿದಿನ್ 10-20 ಡೇಸ್ ಅಲ್ಲೆಲ್ಲ ಕೂಡ ಬಂದು ಅವರ ಪ್ರಾಬ್ಲಮ್ಸ್ ಅನ್ನೋದು ಕ್ಯೂರ್ ಆಗ್ತಾ ಬರುತ್ತೆ. ವೆರಿ ಗುಡ್, ಸೂಪರ್. ನಿಮ್ಗೆ ನಾನು ಎಲ್ಲದಕ್ಕೂ ಕೂಡ ಒಂದೇ ಅರಿಶಿನ ಹಾಕಿದ್ದೀನಿ, ಆದ್ರೆ ಅದ್ರಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ವಾಟರ್ ಮಾತ್ರನೇ ಡಿಫ್ರೆನ್ಸ್ ಇರುವಂತದ್ದು. ಇವನ್ ನೀವು ಸ್ಮೆಲ್ ಮಾಡಿನೂ ಕೂಡ ನೋಡ್ಬೋದು. ನಾರ್ಮಲ್ ವಾಟರ್ಗೂ ನಮ್ಮ ಜೇಡ್ ವಾಟರ್ಗೂ ಸ್ಮೆಲ್ ಮಾಡಿ ನೋಡ್ಬೋದು. ಅಂದ್ರೆ ಇದರಲ್ಲಿ ಸ್ಟ್ರಾಂಗ್ ಆಗಿ ಸ್ಮೆಲ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಮಿನರಲ್ಸ್ ಅನ್ನೋದು ಇಲ್ಲ ಅಂತ ಹೇಳಿದ್ರೆ, ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಮಿನರಲ್ಸ್ ಇರುವಾಗ ಇದರಲ್ಲಿ ಬಬಲ್ಸ್ ರೀತಿಯಲ್ಲಿ ಇರುತ್ತೆ. ಓಕೆನಾ? ಇದರಲ್ಲಿ ಯಾವುದೇ ರೀತಿಯಾದಂತಹ ಮಿನರಲ್ಸ್ ಅನ್ನೋದು ಇಲ್ಲ. ಯಾವ ರೀತಿಯಲ್ಲಿ ಮಿನರಲ್ಸ್ ಇದೆ ಅಂತ ಹೇಳುವಾಗ ಈ ನೀರನ್ನ ಕುಡಿದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಓಕೆ. ನಾನು ನಿಮ್ಗೆ ಆವಾಗಲೇ ಹೇಳ್ದಾಗೆ ಇವಾಗ ಇಷ್ಟೆಲ್ಲ ಟೆಸ್ಟಿಂಗ್ಸ್ನು ಕೂಡ ನಾವು ನೋಡಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಬಂದು ಮೆಡಿಕಲ್ ವೆಲ್ನೆಸ್ ಡಿವೈಸ್ ಅಂತಾನೆ ಹೇಳ್ಬೋದು. ಇದನ್ನ ಒಂದೇ ಡಿವೈಸ್ ಅಲ್ಲಿ ಬಂದು ನಾವೆಲ್ಲರೂ ಕೂಡ ಈ ಒಂದು ನೀರನ್ನ ಪ್ರತಿನಿತ್ಯನೂ ಕುಡಿತಾ ಬರುವಾಗ ಖಂಡಿತವಾಗಿನೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಅಂತ ಹೇಳ್ಬೋದು. ಇವಾಗ ಕೆಲವೊಂದು ಅಪ್ಪ ಅಮ್ಮಂದ್ರಿಗೆ ಏನಾಗುತ್ತೆ, ಶುಗರ್ ಜಾಸ್ತಿ ಇರುವಂತವ್ರಿಗೆ ಗ್ಯಾಂಗ್ರೀನ್ಸ್ ಬರುವಂತದ್ದು, ಆಮೇಲೆ ಸೋರಿಯಾಸಿಸ್ ಬರುವಂತದ್ದು, ವೈಟ್ ಪ್ಯಾಚಸ್, ಬ್ಲಾಕ್ ಪ್ಯಾಚಸ್, ಈ ತರದೆಲ್ಲ ಬರ್ತಾ ಇರುತ್ತೆ. ಅಂತವ್ರಿಗೆ ಇದರಲ್ಲಿ ಬರುವಂತಹ ಅಸಿಡಿಕ್ ವಾಟರ್, ಈ ನಮ್ಮ ವಾಟರ್ ಡಿವೈಸ್ ಅಲ್ಲಿ 8 ತರ ನೀರು ಬರುತ್ತೆ ಸರ್. ಅದರಲ್ಲಿ ಅಸಿಡಿಕ್ ವಾಟರ್ ಅಂತ ನಾವು ಏನ್ ಹೇಳ್ತೀವಿ, ಆ ಅಸಿಡಿಕ್ ವಾಟರ್ನ ಚರ್ಮ ರೋಗಕ್ಕೆ ನಾವು ಯೂಸ್ ಮಾಡುವಾಗ ಖಂಡಿತವಾಗಿನೂ ಬೇರೆ ಯಾವುದೇ ತರ ಪ್ರಾಬ್ಲಮ್ಸ್ ಇಲ್ದಿರ ಚರ್ಮ ರೋಗನ ಗುಣ ಮಾಡುವಂತದ್ದು ನಮ್ಮ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ ಡಿವೈಸ್ ಅಂತಾನೆ ಹೇಳ್ಬೋದು. ಪುಷ್ಪ ಅವರೇ, ಸಹನಾ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಈ ಮಷಿನ್ ಎಷ್ಟು ಹೇಗೆ ತಗೋಬೇಕು ಇದನ್ನ ಸರ್? ಇದು ಬಂದ್ಬಿಟ್ಟು ನಿಮಗೆ 5 ಟೈಪ್ಸ್ ಆಫ್ ಮಿಷಿನ್ಸ್ ಇರುತ್ತೆ. ಅಂದರೆ 5 ಪ್ಲೇಟ್ಸು, 7 ಪ್ಲೇಟ್ಸು, 9 ಪ್ಲೇಟ್ಸು, 11 ಪ್ಲೇಟ್ಸು, ಅಪ್ ಟು 13 ಪ್ಲೇಟ್ಸ್ವರೆಗೂ ಇರುತ್ತೆ. ಸೊ ಆ 13 ಪ್ಲೇಟ್ಸ್ವರೆಗೂ ಇರುವಂಥದ್ರಲ್ಲಿ ಮಿನರಲ್ಸ್ ಬಂದು ಚೇಂಜಸ್ ಆಗ್ತಿರುತ್ತೆ, ಜೊತೆಲಿ ಬಂದು ಮಾಲಿಕ್ಯೂಲ್ಸ್ ಲೆವೆಲ್ಸ್ ಅನ್ನೋದು ಚೇಂಜಸ್ ಆಗುತ್ತೆ. ಇದನ್ನು ಬಂದ್ಬಿಟ್ಟು ಅಂದರೆ ಇವಾಗ 5 ಪ್ಲೇಟ್ಸ್ ವಾಟರ್ ಡಿವೈಸ್ ತೊಗೊಳ್ಳೋಂಥವ್ರಿಗೆ ಹಿಡ್ದಿದ ತಕ್ಷಣ ಕುಡಿಯುವಂಥದ್ದು ಬೆನಿಫಿಟ್ಸ್ ಆಗಿರುತ್ತೆ. ಇದೇ ಬಂದ್ಬಿಟ್ಟು ಕೆಲವರು ನಾವು ಇವಾಗ ಆಫೀಸ್ಗೂ ತೊಗೊಂಡು ಹೋಗಬೇಕು, ಇದೇ ನೀರನ್ನ ನಮಗೆ ಬೇಕು ಅಂತ ಹೇಳೋಂಥವ್ರಿಗೆ ಏನಾಗುತ್ತೆ ಅಂದರೆ 7 ಪ್ಲೇಟ್ಸು, 9 ಪ್ಲೇಟ್ಸ್ಗೆ ಹೇಳ್ತೀವಿ. ಈಗ ಹಾಫ್ ಡೇ ರೈಸ್ ಆಗ್ತಾ ಹೋಗುತ್ತೆ. ಅಪ್ ಟು 13 ಪ್ಲೇಟ್ಸ್ ಅಂತ ಹೇಳಬೇಕಾದ್ರೆ ನಮಗೆ ಒಂದು 3 to 4 ಡೇಸ್ವರೆಗೂ ಇಟ್ಕೊಂಡು ನಾವು ಕುಡಿಯೋಷ್ಟು ಬೆನಿಫಿಟ್ಸ್ ಆಗುತ್ತೆ. ಆ 3 days to 4 days ನಾವು ಇಟ್ಕೊಂಡಾಗಲೂ ಆ ಮಿನರಲ್ಸ್ ಅದರಲ್ಲಿ ಇರಬೇಕು. ಎಕ್ಸಾಂಪಲ್, ಇವಾಗ ನಾವು ಒಂದು ಆಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಕೆಟ್ಟೋಗದೆ ಹೇಗಿರುತ್ತೆ, ಅದನ್ನು ಬಂದು ಪ್ರಿಸರ್ವೇಟಿವ್ ಮಾಡಿ ಇಟ್ಟರೆ ಮಾತ್ರ ಕೆಟ್ಟೋಗೋದು, ಹಾಗಲ್ಲ. ನೀವು ಕುಕ್ ಮಾಡಿ ಇಟ್ಟರೇನು ಕೂಡ ಕೆಟ್ಟೋಗಬಾರ್ದು. ಸೊ ಆ ರೀತಿಯಾಗಿ ನಮಗೆ 3 to 4 days ನಮ್ಗೆ ಆ ಮಿನರಲ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಆ ರೀತಿ ಒಂದು ಡಿವೈಸೇ ಸರ್ ಇದು. ಇದಕ್ಕೆ ಬಂದು ಇವಾಗ ಔಟ್ಸೈಡ್ ಅಂತ ಹೇಳಿ ನೋಡಬೇಕು ಅಂತ ಹೇಳಬೇಕಾದ್ರೆ 6 to 7 lakhsವರೆಗೂ ಇರುತ್ತೆ. ಯಾಕೆಂತ ಹೇಳಿದ್ರೆ ಇದನ್ನು ಸಿಂಪಲ್ ಆಗಿ ನಿಮಗೆ ಹೀಗೆ ಹೇಳ್ಬೋದು, ಇವಾಗ ಫುಲ್ ಆ್ಯಂಡ್ ಫುಲ್ ಇವಾಗ ಅಂಬಾನಿ ಅವರಾಗಿರಬಹುದು ಅಥವಾ ಗೋಲಿ ಆಗಿರ್ಬೋದು, ಅವರೆಲ್ಲನೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬಾಟಲ್ ನೀರೇ, 1 ಲೀಟ್ರ್ ಬಾಟಲ್ ನೀರೇ ಬಂದು 10,000 ಲೀಟರ್ಸ್ ಅಂದರೆ 10,000 1 ಲೀಟರ್ಗೆ ಕುಡಿತಾರೆ. ಸೊ ಅಷ್ಟು ಪ್ರೈಸ್ ವೈಸ್ ಇದೆ.
ಅಷ್ಟು ಬೆನಿಫಿಟ್ಸ್ ಇರುವಂಥ ವಾಟರೇ ಇದು. ಸೊ ಇದು ಬಂದು ಸಿಂಗಲ್ ಡಿವೈಸ್ ಮಾತ್ರನೇ 2,15,000ಗೆಲ್ಲ ಸಿಗುತ್ತೆ. ಇವಾಗ ನಮ್ಮ ಫೇಸ್ನ ಬಂದು ಒಂದು ಕ್ಲೀನಪ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ತಾರೆ, ಫಸ್ಟ್ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಕ್ಲೀನಿಂಗ್ ಬಂದ್ಬಿಟ್ಟು ಒಂದು ಸಣ್ಣ ಡಸ್ಟು ಕೂಡ ಇಲ್ಲದೆ ಇರೋಷ್ಟು ಕ್ಲೀನ್ ಮಾಡೋ ರೀತಿಯಲ್ಲಿ ಇರುತ್ತೆ. ಇದನ್ನೇ ಒಂದು ನೋಡಬೇಕು ಅಂತ ಹೇಳಬೇಕಾದ್ರೆ ಸೊ ನಮ್ಮ ಒಂದು ಬಾಡಿ ಕಂಡೀಷನಲ್ಲಿ ಕಂಪ್ಲೀಟ್ ಆಗಿ ಬಾಡಿ ಒಳಗಡೆ ಇರುವಂಥ ಪ್ರತಿಯೊಂದು ಅಂಗವನ್ನು ಕೂಡ ನಮಗೆ ಕ್ಲೀನಾಗಿ ಕ್ಲೆನ್ಸಿಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಕ್ಲೆನ್ಸಿಂಗ್ ಒಂದು ವಿಷಯ ಹೇಗೆ ಅಂತ ಹೇಳಿದ್ರೆ ತುಂಬ ಶುದ್ಧವಾಗಿ, ಇವಾಗ ನಾವು ಸ್ಮೂತ್ ಆಗಿರುವಂಥ ಒಂದು ವಿಷಯಗಳನ್ನ ಎಷ್ಟು ಚೆನ್ನಾಗಿ ನಾವು ಸಾಫ್ಟಾಗಿ ಕ್ಲೀನಾಗಿ ಮಾಡ್ತೀವಿ, ಸ್ವಚ್ಛವಾಗಿರುತ್ತೆ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ ನಮ್ಮ ಪ್ರತಿಯೊಂದು ಅಂಗಗೂ ಕೂಡ ಈ ಒಂದು ನೀರನ್ನ ಕುಡಿಬೇಕಾದ್ರೆ ಕಂಪ್ಲೀಟ್ಲಿ ಸ್ವಚ್ಛವಾಗುತ್ತೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಸ್ವಚ್ಛವಾಗಿ ನಮಗೆ ಬಂದು ನೀರಿನ ಅಂಶನೂ ಕೂಡ ದೇಹದ ಒಳಗಡೆ ಹೋದಾಗ ನಮ್ಮ ಸೆಲ್ಸನ್ನು ಕೂಡ ನಮಗೆ ಆಕ್ಟಿವೇಶನ್ ಮಾಡುತ್ತೆ, ನರಗಳಲ್ಲಿ ರಕ್ತ ಚಲನೆಯನ್ನು ಚೆನ್ನಾಗಿ ಮಾಡುತ್ತೆ. ಈಗ ಬ್ಲಡ್ ಥಿನ್ನಿಂಗಾಗಿ ನಾವು ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗತ್ತೆ. ಬ್ಲಡ್ ಥಿನ್ನಿಂಗ್ ಆಗಿ ಮೆಡಿಸಿನ್ಸೇ ಬೇಕಾಗಲ್ಲ, ವಿತಿನ್ ಹಾಗೆ ಬರೀ ನೀರಲ್ಲೇ ಬಂದು ನಮ್ಮ ಬ್ಲಡ್ ಥಿನ್ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಏನು ನಮಗೆ ಏಜ್ ಆಗ್ತಾ ಆಗ್ತಾ ಬ್ಲಡ್ ಬಂದ್ಬಿಟ್ಟು ಮೆರೂನ್ ಕಲರ್, ಡಾರ್ಕ್ ಮೆರೂನ್ ಆಗ್ತಿರುತ್ತೆ ಅಂತ ಹೇಳ್ಬೋದು. ಆದರೆ ಇದನ್ನು ನಾವು ತೊಗೊಳ್ಬೇಕಾದ್ರೆ ರೋಸಿ ರೆಡ್ ಕಲರ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಒಂದು ಕಲರ್ಸ್ ಇದೆ. ಅದನ್ನು ನೀವು ಕೆಲವರು ಎಕ್ಸಾಂಪಲ್ಸು ನಾವು ನಿಮಗೆ ತೋರಿಸ್ತೀವಿ, ಅವರಲ್ಲಿ ಬಂದು ಯಾವ ರೀತಿ ಆ ಬೆನಿಫಿಟ್ಸ್ ಇರುತ್ತೆ. ಇವನ್ ಇನ್ 72 ಏಜಲ್ಲಿ ಬಂದು ಆ ರೋಸಿ ರೆಡ್ ಕಲರ್ನ ಬ್ಲಡ್ ಅವರಿಗೆ ಸಕ್ ಮಾಡುವಾಗ ಆ ಒಂದು ಟೆಸ್ಟಿಂಗ್ಸ್ನ ಅವರೇ ಆ ಮಾತನ್ನು ಹೇಳಿದ್ದಾರೆ. BGS ಎಲ್ಲ ಅವ್ರು ಟೆಸ್ಟ್ ಮಾಡಬೇಕಾದ್ರೆ ಆ ಲ್ಯಾಬ್ ಟೆಕ್ನಿಷಿಯನ್ನೇ ಹೇಳಿದ್ದಾರೆ 18 ಏಜ್ನವ್ರಿಗಿರುವಂಥ ಬ್ಲಡ್ ಬಂದು ತಿನ್ನೆಸ್ ಬಂದು ನಿಮ್ಮ ಬ್ಲಡ್ಡಲ್ಲಿ ಇದೆಯಲ್ಲ ಹೇಗೆ ಅಂತ ಹೇಳಿ. ಈಗ ಭಾಳ ಜನ ಅನ್ಕೋಬೋದು ಅಥವಾ ಕಂಪ್ಲೇಂಟ್ ಮಾಡ್ಬೋದು, ಕಮೆಂಟ್ ಕೂಡ ಹಾಕ್ಬೋದು, ನೀವು ಈಗ ಜನ ಬರಲಿ ಅಂತ ಫ್ರೀ ಅಂತ ಹೇಳಿ ಒಳಗಡೆ ಬಂದ ಮೇಲೆ ಸ್ವಲ್ಪ ದಿನ ಆದ್ಮೇಲೆ ದುಡ್ಡು ಕೇಳ್ತೀರಾ ಅಥವಾ ಹೇಗೆ ಅಂತ, ಸೊ ಏನು ಹೇಳ್ತೀರಿ? ಸರ್ ಇದು 20 ವರ್ಷದಿಂದ ರನ್ನಿಂಗಲ್ಲಿದೆ ಸರ್. 20 ವರ್ಷದಿಂದನೂ ಇದುವರೆಗೂ ನಾವು ₹1 ಚಾರ್ಜ್ ಮಾಡಲ್ಲ, ಲೈಫ್ ಟೈಮ್ಗೂ ನಾವು ಚಾರ್ಜ್ ಮಾಡಲ್ಲ, ಅದಕ್ಕೆ ಗ್ಯಾರಂಟಿ ಇದೆ ಸರ್. ಸೊ ಇನ್ನೊಂದು ಸರ್, ಒಂದೇ ಒಂದು ವಿಷಯ ಹೇಗೆ ಅಂತ ಹೇಳಿದ್ರೆ ಈಗ ನಮ್ಮ ವಾಟರ್ನ ಇವಾಗ ಏನು ನಾವು ಮನೇಲಿ ಕುಡಿಯುವಂಥ ನೀರು ಬಂದು ಅದ್ರ ಎಕ್ಸಾಂಪಲ್ ಇವಾಗ ಇದು ಬಂದು ನಿಮ್ಮ ಒಂದು ಸೆಲ್, ಈಗ ನಿಮಗೆ ಅಂತ ಹೇಳಿ ಒಂದು ಸೆಲ್ಸ್ನ ಒಂದು ಸೈಜ್ ಅಂತ ಹೇಳಿ ಇರುತ್ತೆ, ಇದು ಈ ಸೈಜ್ ಅಂತ ಹೇಳಿ ಇಟ್ಕೊಳ್ಳಿ. ಜಸ್ಟ್ ಜೀವಕೋಶ, ಈ ಜೀವಕೋಶದ ಬಂದು ಸೈಜ್ ಬಂದು ಈ ತರ ಇರುತ್ತೆ ಅಂದ್ಕೊಳ್ಳಿ. ಈಗ ಇದು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳೆಲ್ಲ ಇರುತ್ತಲ್ಲ, ಆ ರಕ್ತ ಕಣಗಳಲ್ಲಿ ಇಷ್ಟು ಸೈಜಲ್ಲಿ ಇದೆ ಅಂತ ಹೇಳಿ ಅನ್ಕೊಳ್ಳಿ. ಇವಾಗ ನೀವು ಮನೇಲಿ ಕುಡಿಯುವಂಥ ನೀರಿನ ಒಂದು ಸೈಜ್ ವೈಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇದನ್ನ ಬಂದು ಮಾಲಿಕ್ಯೂಲ್ಸ್ ಲೆವೆಲ್ ಅಂತ ಹೇಳ್ತೀವಿ. ಈ ಮಾಲಿಕ್ಯೂಲ್ಸ್ ಲೆವೆಲ್ ಬಂದು ಇವಾಗ ನೀವು ಮನೇಲಿ ಕುಡಿಯುವಂಥ ನೀರಲ್ಲಿ ಹೀಗಿರುತ್ತೆ, ಓಕೆನಾ. ಇವಾಗ ನೀವು ಏನೇ ನೀರು ಕುಡಿತಾ ಇದ್ರೇನು ಕೂಡ ಇದು ಒಳಗಡೆ ಹೋಗಿ ಇದನ್ನೇನೂ ಮಾಡೋಕ್ಕಾಗಲ್ಲ, ಮೇಲೆ ಮಾತ್ರನೇ ಹೀಗೆ ಮಾಡ್ಲಿಕ್ಕಾಗತ್ತೆ. ಸೊ ಒಳಗಡೆ ಶುದ್ಧೀಕರಣ ಮಾಡಲಿಕ್ಕೆ ಆಗಲ್ಲ. ಇದೇ ಬಂದು ನಮ್ಮ ಜೇಡ್ ವಾಟರಲ್ಲಿ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಲೆವೆಲ್ ಇಷ್ಟೇ ಇರುತ್ತೆ. ಇದರ ಸೈಜ್ ಬಂದು ಆ್ಯಕ್ಚುಲಿ ನಿಮಗೆ 14 to 16ವರೆಗೂ ಇರುತ್ತೆ. ಇದರ ಒಂದು ಸೈಜ್ ಬಂದು ನಿಮಗೆ 4ಅಲ್ಲಿರುತ್ತೆ. ಇವಾಗ ಇದು ಒಳಗಡೆ ಎಂಟ್ರಿ ಆಗಿ ನಿಮಗೆ ಶುದ್ಧೀಕರಣ ಮಾಡುವಾಗ ಏನು ನಿಮ್ಮ ಕೆಂಪು ರಕ್ತ ಕಣಗಳು 120 ದಿವಸ ಬದುಕಬೇಕು, ಆ ಒಂದು ಜೀವನ ಅದು ಪ್ರತಿ ದಿವಸನೂ ಎನರ್ಜೆಟಿಕ್ ಆಗಿ ಆ 120 ದಿವಸನೂ ಅದು ಜೀವನವನ್ನು ಸಾಗಿಸುತ್ತೆ. ಇದೇ ಬಿಳಿ ರಕ್ತ ಕಣಗಳಿಗೆ 40 ದಿವಸಗಳಿರುತ್ತೆ. ಕೆಂಪು ರಕ್ತ ಕಣಗಳು ಹೇಗೆ ಕೆಲಸ ಮಾಡುತ್ತೆ ಎನರ್ಜಿಯಾಗಿ, ಅದೇ ರೀತಿ ನಮಗೆ ಬಿಳಿ ರಕ್ತ ಕಣಗಳು ಕೆಲಸ ಮಾಡುತ್ತೆ. ಬಿಳಿ ರಕ್ತ ಕಣಗಳು ಬಂದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುಪಡಿಸುತ್ತೆ. ಕೆಂಪು ರಕ್ತ ಕಣಗಳು ಇಡೀ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಮಾಡುತ್ತೆ. ಈ ಆಕ್ಸಿಜನ್ ಸಪ್ಲೈ ಸರಿಯಾಗಿದ್ದಾಗ ಮಾತ್ರನೇ ನಮ್ಮ ಬ್ರೈನ್ ಫಂಕ್ಷನ್ ಚೆನ್ನಾಗಿರುತ್ತೆ. ಇವಾಗ ಸ್ಟ್ರೋಕ್ ಪೇಷಂಟ್ಸ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಹೆಚ್ಚಾಗಿರುವಂಥವ್ರಾಗಿರ್ಬೋದು, ತುಂಬ ಡಿಪ್ರೆಷನ್ಸಲ್ಲಿ ಇರ್ತಾರೆ. ಸೊ ಈ ಜೇಡ್ ವಾಟರ್ನ ಕುಡಿಬೇಕಾದ್ರೇ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಸೆಲ್ಸನ್ನು ಕೂಡ ನಮಗೆ ಕಂಪ್ಲೀಟಾಗಿ ಹೆಲ್ತಿಯಾಗಿ ಮಾಡಿಸುತ್ತೆ. ಆವಾಗ ಮಾತ್ರ ಇಡೀ ಆರೋಗ್ಯ ಬೇಗ ಸರಿ ಹೋಗಲಿಕ್ಕೆ ಸಾಧ್ಯ. ಈಗ ನಮ್ಮ ದೇಹ ತುಂಬಿರೋದೇ ಬಂದು ಸೆಲ್ಸಲ್ಲಿ ಮಾತ್ರನೇ, ಜೀವಕಣಗಳಲ್ಲಿ ಮಾತ್ರನೇ ತುಂಬಿದೆ. ಈಗ ನಮ್ಮ ಕಣ್ಣಲ್ಲಿರುವಂಥ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಈ ಕಪ್ಪು ಇರುವಂಥ ಒಂದೇ ಜಾಗದಲ್ಲಿ 2 ವಿಧವಾದ ಸೆಲ್ಸ್ ಇರುತ್ತೆ. ಒಂದು ಕೋನ್ ಸೆಲ್ಸ್, ಇನ್ನೊಂದು ಕಾರ್ನ್ ಸೆಲ್ಸ್ ಅಂತ ಹೇಳ್ತೀವಿ. ಒಂದು ಸೆಲ್ಸ್ ಬಂದು 13,000 ಇರುತ್ತೆ, ಇನ್ನೊಂದು ಸೆಲ್ಸ್ ಬಂದು 6,000 ಇರುತ್ತೆ. ಹಾಗಾದರೆ ನಮ್ಮ ಇಡೀ ದೇಹದಲ್ಲಿ ನಾವು ಎಣಿಸ್ಲಿಕ್ಕೆ ಆಗದೇ ಇರುವಷ್ಟು ಸೆಲ್ಸ್ ಇರುತ್ತೆ. ಅಷ್ಟು ಸೆಲ್ಸನ್ನು ಈ ಒಂದು ವಾಟರ್ ಕ್ಲೀನ್ ಮಾಡಿ ಹೆಲ್ತಿಯಾಗಿ ಇರಿಸಿ ನಮ್ಮ ಆರೋಗ್ಯವನ್ನು ಬೇಗ ಸರಿ ಮಾಡಲಿಕ್ಕೆ, ಒಂದೊಂದು ಅಂಗಗಳನ್ನು ಆರೋಗ್ಯವಾಗಿ ಪಡಿಸಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕಾಗಿಯೇ ಕ್ಲೆನ್ಸಿಂಗ್ ಮೆಥಡ್ ಅಂತ ಹೇಳಿ ನಾವು ಹೇಳ್ತೀವಿ. ಕಂಪ್ಲೀಟಾಗಿ ಅಂಗಗಳನ್ನು ಶುದ್ಧೀಕರಣ ಮಾಡಿ ನಮ್ಮ ಅಂಗಗಳನ್ನು ಸರಿಯಾದ ವಿಧದಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿಸ್ತಾ ಇರುತ್ತೆ. ಸೊ ಇಲ್ಲಿ ನಿಮ್ಮಲ್ಲಿ ಆಲ್ಕಲೈನ್ ವಾಟರ್ ಅದೆಲ್ಲ ಹೇಳಿದ್ರೆ, ಸೊ ಇದೆಲ್ಲ ಏನಿದೆ ವ್ಯವಸ್ಥೆ? ಸೊ ಇದು ಬಂದ್ಬಿಟ್ಟು ಇದು ಅಕ್ಯುಪ್ರೆಷರ್ ಥರ್ಮಲ್ ಥೆರಪಿ ಅಂತ ಹೇಳ್ತೀವಿ. ಇಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಥೆರಪಿಯಲ್ಲೂ ಕೂಡ ಜೇಡ್ ಸ್ಟೋನ್ ಮುಖಾಂತರನೇ ಕೊಡ್ತೀವಿ. ಜೇಡ್ ಸ್ಟೋನ್ ಅಂತ ಹೇಳಬೇಕಾದ್ರೆ ವರ್ಜಿನಲ್ ಜೇಡ್ ಸ್ಟೋನ್ನ ಒಂದು ವಿಷಯಗಳಿದು. ಸೊ ಇದರಲ್ಲಿ ಬಂದು ನಾವು ಮ್ಯಾಟ್ ಥೆರಪಿಯಲ್ಲಿ ಕೊಡ್ತೀವಿ. ಮ್ಯಾಟ್ ಅಂತ ಹೇಳಬೇಕಾದ್ರೆ ಇದೆಲ್ಲಾನು ಜೇಡ್ ಸ್ಟೋನೇ ತುಂಬಿರುತ್ತೆ. ಈ ಜೇಡ್ ಸ್ಟೋನಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಫುಲ್ ಆ್ಯಂಡ್ ಫುಲ್ಲಿ ಸ್ಪೈನಿಗಾಗಿನೇ ಥೆರಪಿ ಇರುತ್ತೆ.
ಮುಖ್ಯವಾಗಿ ಬೆನ್ನು ಮೂಳೆಗೆ ಯಾಕೆ ಕೊಡ್ತೀವಿ ಅಂದರೆ ನಮ್ಮ ಜೋಡಿ ನರಗಳು 32 ಜೋಡಿ ನರಗಳು ನಮ್ಮ ಬೆನ್ನು ಮೂಳೆಯಲ್ಲೇ ಕನೆಕ್ಟ್ ಆಗಿರುತ್ತೆ. ಅಲ್ಲಿ ಕೊಡಬೇಕಾದ್ರೆ ಒಂದೊಂದು ನರಗಳಿಗೂ ರಕ್ತ ಚಲನೆಯನ್ನು ಸರಿ ಮಾಡುತ್ತೆ. ನಮ್ಮ ತಲೆಯಿಂದ ಕಾಲ್ವರೆಗೂ ಇರುವಂಥ ರಕ್ತ ಚಲನೆಯನ್ನು ಸರಿ ಮಾಡುತ್ತೆ. ರಕ್ತ ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ರಕ್ತವನ್ನು ಶುದ್ಧೀಕರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ವಿಟಮಿನ್ ಡಿನೂ ಕೂಡ ನಮಗೆ ಸಿಗುತ್ತೆ. ಇವಾಗ ಈ ರೀತಿ ಎಲ್ಲ ನಮಗೆ ಸಿಗಬೇಕಾದ್ರೆ ಏನಾಗುತ್ತೆ ಅಂದರೆ ನಮ್ಮ ತಲೆಯಿಂದ ಕಾಲ್ವರೆಗೂ ಇರುವಂಥ ಎಲ್ಲ ತೊಂದರೆಗಳು ಗುಣನೂ ಆಗುತ್ತೆ. ಎಲ್ಲ ರೀತಿ ತೊಂದರೆಗಳನ್ನು ಕೂಡ ಸರಿ ಮಾಡಲಿಕ್ಕೆ ನಮಗೊಂದು ಹೆಲ್ಪ್ ಆಗಿರುತ್ತೆ. ವೆರಿ ನೈಸ್. ಸೊ ಅದು ಜೇಡ್ ಸ್ಟೋನ್ ಮ್ಯಾಟ್ ಇವಲ್ಲ? ಹೌದು. ಇವಾಗ ನೋಡಿ ಇಲ್ಲಿ ಆನಲ್ಲೇ ಇರುತ್ತೆ. ನಾನು ಇಲ್ಲಿ ಕೈ ಮುಟ್ಟಿನೂ ತೋರಿಸ್ತಾ ಇದ್ದೀನಿ. ಇದರಿಂದ ಯಾವ ಶಾಕಿಂಗು ಆ ಥರದ್ದೆಲ್ಲ ಏನೂ ಆಗಲ್ಲ. ಕೆಲವರು ಬಂದು ಇದು ಕರೆಂಟ್ ಥೆರಪಿನ ಹಾಗೆಲ್ಲ ಯೋಚನೆ ಮಾಡ್ತಾರೆ. ಇದು ಕರೆಂಟಿಂದ ಏನು ಅಂತಲ್ಲ. ಇದರಲ್ಲಿ ನಾವು ಈ ಥರ ಕೊಡಬೇಕಾದ್ರೂ ಕೂಡ ಏನೂ ಆಗೋದಿಲ್ಲ. ಇದು ಬಾರ್ನ್ ಬೇಬೀಸಿಂದ 100 ಇಯರ್ಸ್ವರೆಗೂ ಎಲ್ಲರೂ ತೊಗೊಳ್ಬೋದು. ಹೀಗೆ ಹುಟ್ಟಿರುವಂಥ ಮಗುವಿಂದ 100 ವರ್ಷದವರೆಗೂ ಎಲ್ಲರೂ ತೊಗೊಳ್ಬೋದು. ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅವರಿಗೆ ಹೆಲ್ಪ್ ಮಾಡುತ್ತೆ. ವೆರಿ ನೈಸ್. ಎಷ್ಟೊತ್ತು ತಗೋತಾರೆ ಇಲ್ಲಿ ಬಂದಿದ್ದಾರೆ? ಇಲ್ಲಿಗೆ ಬಂದಾಗ ಅವರು ಟ್ರಯಲ್ ಥೆರಪಿ ಅಂತ ಹೇಳಿ 40 ನಿಮಿಷ ಥೆರಪಿ ತೊಗೊಳ್ತಿರ್ತಾರೆ. 40 ನಿಮಿಷದಲ್ಲಿ 20 ನಿಮಿಷ ಬೆನ್ನು ಮುಳೆಗಾಗಿನೇ ಕೊಡ್ತಿರ್ತೀವಿ. ಇನ್ನು 20 ನಿಮಿಷ ಉಲ್ಟಾ ಮಲಗಲಿಕ್ಕಾಗಿ ಕೊಡ್ತೀವಿ. ಅಂತ ಹೇಳಿದ್ರೆ ನಮ್ಮ ಕಲ್ಮಶಗಳು ಹೊರಗಡೆ ಬರಲಿಕ್ಕಾಗಿ, ನಮ್ಮ ಕರಳಿಗಾಗಿನೇ ಅಂದರೆ ಹೊಟ್ಟೆ ಭಾಗಕ್ಕೆ ಕೊಡಬೇಕಾದ್ರೆ ಇವನ್ ನಮ್ಮ ಶುಗರಿಗಾಗಿ ಹೆಲ್ಪ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಾಗಿ ಹೆಲ್ಪ್ ಮಾಡುತ್ತೆ. ಜೊತೆಲಿ ಬಂದು ಕಲ್ಮಶಗಳನ್ನು ಹೊರಗಡೆ ಬರಲಿಕ್ಕಾಗಿ ತುಂಬ ಸಹಾಯವನ್ನು ಮಾಡ್ತಿರುತ್ತೆ. ಅದಕ್ಕೆ ಉಲ್ಟಾ ಮಲಗಿಸ್ತೀವಿ. ಇವನ್ ವೆಯ್ಟ್ ಲಾಸು ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಬಂದು ಹೇಗಿರುತ್ತೆ ಅಂತ ಹೇಳಿದ್ರೆ BP, ಶುಗರು, ಬ್ಯಾಕ್ ಪೇಯ್ನು, ನೀ ಪೇಯ್ನು, ಸೊ ಇದರಲ್ಲಿ ಬಂದ್ಬಿಟ್ಟು ವೆಯ್ಟ್ ಲಾಸು ಆಗುವಂಥದ್ದು, ಹಾರ್ಟ್ ಪ್ರಾಬ್ಲಮ್ಸ್ ಇರುವಂಥವ್ರು ಎಲ್ಲರೂ ಕೂಡ ಈ ಥೆರಪಿನ ತೊಗೊಳ್ತಾರೆ. ನ್ಯಾಚುರಲ್ ಆಗಿರುತ್ತೆ, ಯಾವ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಇದು ಫ್ರೀ? ಸೊ ವಿತೌಟ್ ಅದು ಇದು ಫ್ರೀ. ಎಲ್ಲ ಫ್ರೀ. ಸರಾಕೆರಲ್ಲಿ ಎಲ್ಲ ಥೆರಪಿನೂ ನಿಮಗೆ ಫ್ರೀಯಾಗಿನೇ ಸಿಗುತ್ತೆ. ಜೊತೆಲಿ ಎಕ್ಸಸೈಸು ಮಾಡಿಸ್ತೀವಿ, ಥೆರಪಿನೂ ಕೊಡ್ತಾ ಇರ್ತೀವಿ. ಇದು ಮಸಾಜಿಂಗ್ ಚೇರ್ ಅಲ್ಲ, ಇದನ್ನು ಕೂಡ ಜೇಡ್ ಸ್ಟೋನ್ನ ಒಂದು ಚೇರ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಬಂದು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಆ್ಯಂಡ್ ಫುಲ್ಲಿ ಸ್ಪೈನಿಗೆ ನಮಗೆ ರೋಲಿಂಗ್ಸ್ ಮುಖಾಂತರ ಹೆಲ್ಪ್ ಮಾಡುತ್ತೆ. ಲೈಕ್ ನಮಗೆ ಈಗ ರೋಲಿಂಗ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ 365 ಪ್ರೆಷರಿಂಗ್ ಪಾಯಿಂಟ್ಸ್ಗೂ ಪರ್ಫೆಕ್ಟಾಗಿ ಸಿಗುತ್ತೆ. 5 ಎನರ್ಜೆಟಿಕ್ ಲೈನ್ಸ್ ಇರುತ್ತೆ. ಈ 5 ಎನರ್ಜೆಟಿಕ್ ಲೈನ್ಸ್ಗೂ ಕೂಡ 365 ಪ್ರೆಷರಿಂಗ್ ಪಾಯಿಂಟ್ಸ್ ಆ್ಯಡ್ ಆಗಿರುತ್ತೆ. ಅದು ಕಂಪ್ಲೀಟಾಗಿ ಸ್ಪೈನಿಗೆ ಸಿಗಬೇಕಾದ್ರೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ನಮ್ಗೆ ಇದರಲ್ಲಿ ಕೊಡಬೇಕಾದ್ರೆ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ಸ್ ಇರೋಂಥವರಿಗೆಲ್ಲ ತುಂಬಾ ಸಹಾಯವಾಗಿರುತ್ತೆ. ಅಣ್ಣ, ಏನು ನಿಮ್ಮ ಹೆಸರು? ನನ್ನ ಹೆಸರು ಸಿ ಪೆರಿಯಸ್ವಾಮಿ ಅಂತ. ಏನು ಡ್ಯೂಟಿ? ನಮ್ಮದು 2 ವೀಲರ್ ಮೆಕ್ಯಾನಿಕ್ಕು. 2 ವೀಲರ್ ಓಡಿಸಿ ನನಗೆ ಅದೇ ಹಳೆ ಗಾಡಿ ರೀಬೋರ್ಗೆ ಬಂದಾಗ ನನ್ನ ಬಾಡಿ ರೀಬೋರ್ ಆಗೋಯ್ತು. ನನಗೆ ನೋವು ಬಂತು. ಇಲ್ಲಿ ಬಂದು ತೊಗೊಂಡೆ. ಒಂದು ಇವತ್ತು 12 ದಿನ ಆಯಿತು. ಒಂದು 50% ವಾಸಿ ಆಗಿದೆ ಸರ್. ಗಾಡಿ ರೆಡಿ ಆಗ್ತಾ ಇದೆ. 2 ವೀಲರ್ ರೆಡಿ ಆದಂಗೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಆಗಿದೆ ಇವಾಗ. ಹೌದು ಸರ್. ನನ್ನ ಹೆಸರು, ನಮ್ಮ ತಂದೆ ಹೆಸರು ಚಿನ್ನಸ್ವಾಮಿ ಸರ್. ನಮ್ಮ ಮನೆ ಬಂದು ಹೊಸಕೆರಳ್ಳಿ ಸರ್. ರಾಘವೇಂದ್ರ ಮಠ ರೋಡ್ ಸರ್. ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿದೆ ಸರ್. ತೊಗೊಂಡ್ಮೇಲೆ ಎಲ್ಲರೂ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ₹1 ಇಲ್ಲ ಸರ್, ಫ್ರೀ ಸರ್. ಫ್ರೀ? ಓ, ಫುಲ್ ಫ್ರೀ. ಜಾಲಿ ಜಾಲಿ. ಶರಕೇರಿದೆ, ಸಮಕೇರಿದೆ, ವಿಧ ವಿಧ ಥೆರಪಿಯು ಇಲ್ಲಿ ಇದೆ. ಮಂಡಿ ನೋವೆಂದು, BP, ಶುಗರ್ ಎಂದು ಬರುವ ಎಲ್ಲರಿಗೂ ಥೆರಪಿ ಇದೆ. ಬರುವ ಎಲ್ಲರಿಗೂ ಥೆರಪಿ ಇದೆ. ಶರಕೇರಿದೆ, ಸಮಕೇರಿದೆ, ವಿಧ ವಿಧ ಥೆರಪಿಯು ಇಲ್ಲಿ ಇದೆ. ಎಂತ ಹಾಡು ಸರ್. ಸೊ ಸೆರಾ ಕೇರ್ ಸ್ನೇಹಿತರೆ, ಅಂದರೆ ಜೀವನ ಕ್ರಮ. ನಾವು ಜೀವನ ಕ್ರಮ ನಿಜವಾಗ್ಲೂ ಚೆನ್ನಾಗಿ ಬದುಕುವಂಥ ಕ್ರಮನೇ ಹಾಳು ಮಾಡ್ಕೊಂಡಿದ್ದೀವಿ. ನಮ್ಮ ಹಿರಿಯರೆಲ್ಲ 100 ವರ್ಷ ಚೆನ್ನಾಗಿ ಬದುಕ್ತಾಯಿದ್ರು. ನಾವು ಆಹಾರದಿಂದ ಹಿಡ್ಕೊಂಡು, ಆಲೋಚನೆಗಳಿಂದ ಹಿಡ್ಕೊಂಡು ಎಲ್ಲ ಕರಪ್ಟ್ ಮಾಡ್ಕೊಂಡು ಹಾಳಾಗ್ತಾ ಇದ್ದೀವಿ. ಅಂದರೆ ಮಾಡ್ರನ್ ಲೈಫ್ ಸ್ಟೈಲ್ ತಂದಿರುವಂಥ ದುರಂತ ಇದು, ಅದರ ಸೈಡ್ ಎಫೆಕ್ಟ್ಸು. ಸೊ ಹಾಗಾಗಿ ಅನೇಕ ಗ್ಯಾಸ್ಟ್ರಿಕ್ ಆಗ್ಬೋದು, BP, ಶುಗರ್ ಇತ್ಯಾದಿ ಅಂದರೆ ಜೀವನ ಕ್ರಮಕ್ಕೆ ಸಂಬಂಧಪಟ್ಟಂಥ ಕೊರತೆಗಳಿಂದ ಓದಾಡ್ತಿದ್ದೀವಿ. ಅದನ್ನೆಲ್ಲ ನಿವಾರಿಸುವಂತಹ ವೆಲ್ನೆಸ್ ಸೆಂಟರ್ ಇದು ಸೆರಾ ಕೇರ್. ಕರ್ನಾಟಕದಾದ್ಯಂತ ಸುಮಾರು 50ಕ್ಕೂ ಹೆಚ್ಚು ಕೇಂದ್ರಗಳು, ಬೆಂಗಳೂರಿನಲ್ಲೇ 9 ಕೇಂದ್ರಗಳಿದ್ದಾವೆ. ನಾನು ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಈ ನಂಬರ್ ಬರ್ತಿರುತ್ತೆ ಸ್ಕ್ರಾಲಲ್ಲಿ, ಫೋನ್ ಮಾಡ್ಕೊಳ್ಳಿ. ಬನ್ನಿ. ಅಲ್ಲೆಲ್ಲೋ ಕೂತು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಡಿ. ಫಸ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅರ್ಧ ಕಾಯಿಲೆ ಬರುತ್ತೆ ನಿಮಗೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಂಬಿಕೆನೇ ದೇವರು ಅಂತಾರಲ್ಲ, ಹಾಗೆ ನಂಬಿದ್ರೇ ಆರೋಗ್ಯ. ಬನ್ನಿ, ಆರೋಗ್ಯ ಸುಧಾರಿಸ್ಕೊಳ್ಳಿ, ಚೆನ್ನಾಗಿರಿ. ಒಳ್ಳೆಯದಾಗಲಿ. ಸೆರಾ ಕೇರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಈ ಒಂದು ಸಂಸ್ಥೆಯಿಂದ ಈಗ ಇಷ್ಟು ಟೀಮ್ಸು ಕೂಡ ನಾವು ಇದಕ್ಕಾಗಿ ಮಾಡ್ತಾ ಇದ್ದೀವಿ. ಸೊ ಗ್ಯಾಸ್ಟ್ರಿಕ್ ಫ್ರೀ ಚಾಲೆಂಜಿಂಗ್ ಕರ್ನಾಟಕ ಅಂತ ಹೇಳಿ. ಸೊ ಈ ಒಂದು ಚಾಲೆಂಜಿಗೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಇಲ್ಲಿ ಥೆರಪಿ ತಗೊಳ್ಳಿ. ಸೊ ಜೇಡ್ ವಾಟರ್ ಕುಡಿರಿ, ನಿಮ್ಮ ಗ್ಯಾಸ್ಟ್ರಿಕ್ನ ರಿಲೀಫ್ ಮಾಡ್ಕೊಳ್ಳಿ. ಸೊ ಗ್ಯಾಸ್ಟ್ರಿಕ್ ಫ್ರೀ ಕರ್ನಾಟಕ ಜೈ ಜೈ.